ವಾಡಿ ಕಲಬುರಗಿ ನಗರಕ್ಕೆ ಸಮೀಪದಲ್ಲಿರುವ ವಾಡಿ ಪಟ್ಟಣಕ್ಕೆ ನೀಡಿರುವ ಮೊದಲ ಭೇಟಿಯ 80ನೆಯ ಸ್ಮರಣಾರ್ಥ ನಮ್ಮ ಅಂಚೆ ಇಲಾಖೆಯ ವತಿಯಿಂದ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಸಮಾರಂಭ ಕರ್ನಾಟಕ ಅಂಚೆ ವೃತ್ತ ಬೆಂಗಳೂರು ಇಲ್ಲಿಂದ ಎಸ್ ರಾಜೇಂದ್ರ ಕುಮಾರ್ ಸಿಪಿಎಂಸಿ ಸರ್ ಅವರು ಎಪಿ ಸರ್ಕಲ್ ನಿಂದ ಬಂದಿರತಕ್ಕಂತ ಶ್ರೀ ಸಂದೇಶ್ ಮಹಾದೇವಪ್ಪ ಮಾನ್ಯ ಡಿಪಿಎಸ್ HQ ವಿಜಯವಾಡ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಡಿಪಿಎಸ್ ಆಗಿರತಕ್ಕಂತ ಶ್ರೀಮತಿ ಬಿ ತಾರಾ ಮೇಡಮ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಎ ಮುರುಗಪ್ಪ ನಾಯಕ್ ಎಪಿಎಂಸಿ ಬೆಂಗಳೂರು ರೀಜನ್ ಇವರು ಕೂಡ ಶ್ರೀ ಉಪೇಂದ್ರ ಎಸ್ ವಾಟಾರ್ ಕಾರ್ಯಾಧ್ಯಕ್ಷರು ಹಾಗೂ ಪ್ರಾಯೋಜಕರು SC/ST ಅಂಚೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ ಹಾಗೂ ಯತಗಿರಿ ವಿಭಾಗಗಳು ಇವರು ಆಗಮಿಸಬೇಕಾಗಿ ಸರ್ ಅವರಿಗೆ ವೇದಿಕೆಯನ್ನ ಅಲಂಕರಿಸಿಕೊಳ್ಳಲು ವಿನಂತಿಸಿಕೊಳ್ಳುತ್ತೇನೆ. ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಶ್ರೀಮತಿ ಚಂಚಲ ಅಖಿಲ ಭಾರತ ಅಂಚೆ ನೌಕರರ ಅಖಿಲ ಭಾರತ ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರರ ಅಂಚೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ವಲಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಕೃಷ್ಣಮೂರ್ತಿ ಅವರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಂತೇಳಿ ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಂತೇಳಿ और बदी से डले ताकि हंसते हुए निकले दम तेरी कृपा से दर्दी करूं तू मिलेगा हम सबके गम नेकी पर चले और बदी से डले हम जब जुल्मों का हो सामना तब तू ही हमें आई करे हम भलाई करे नहीं बदले की वो भावना बढ़ उठे मिटे बैल का ये भरम नेकी पर चले और बदी से डरे हम नेकी पर चले हंसते हुए निकले दम ऐ मालिक तेरे बंदे हम ಸ್ಫೂರ್ತಿಯಾಗಬಲ್ಲ ಐತಿಹಾಸಿಕ ಸಂಗತಿಗಳನ್ನ ಸ್ಮಾರಕಗಳನ್ನು ವ್ಯಕ್ತಿಯಾಗಲಿ ಸಂಸ್ಥೆಯಾಗಲಿ ಮಾಡಿದ ಅದ್ಭುತ ಸಾಧನೆಯ ಮೈಲುಗಲ್ಲುಗಳನ್ನ ನಾಡು ದೇಶ ವಿಶ್ವ ಕಂಡಂತಹ ಮರೆಯಲಾಗದ ವ್ಯಕ್ತಿತ್ವಗಳನ್ನ ನಮ್ಮ ಅಂಚೆ ಇಲಾಖೆ ವ್ಯವಸ್ಥಿತವಾಗಿ ದಾಖಲಿಸಲು ವಿಶೇಷವಾದ ಅಂಚೆ ಚೀಟಿಗಳನ್ನ ವಿಶೇಷ ಲಕೋಟೆಗಳನ್ನ ಹೊರತಂದಿರುವುದು ಸಾಮಾನ್ಯವಾದ ಕೆಲಸಗಳಲ್ಲ. ಇತಿಹಾಸದ ಅಧ್ಯಯನಕ್ಕೆ ಆಕರ ಸಾಮಗ್ರಿಗಳಾಗಿ ಪರಿಗಣಿಸಲ್ಪಡುವಂತವುಗಳು. ನಮ್ಮ ವಿಭಾಗದಿಂದ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅನೇಕ ವಿಶೇಷ ಅಂಚೆ ಚೀಟಿಗಳನ್ನ ಲಕೋಟೆಗಳನ್ನ ಹೊರತರಲಾಗಿದೆ. ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಕ್ರೀಡೆ, ವಿಜ್ಞಾನ, ಸಮಾಜ ಸೇವೆ, ರಾಜಕೀಯ ಹೀಗೆ ಹಲವಾರು ಕ್ಷೇತ್ರಗಳ ಅದ್ಭುತ ಪ್ರತಿಭೆಗಳನ್ನು ಅಂಚೆ ಚೀಟಿಗಳ ಮೂಲಕ, ಸ್ಪೆಷಲ್ ಕವರ್ಗಳ ಮೂಲಕ ವಿಶ್ವಕ್ಕೆ ಪರಿಚಯಿಸುವುದರ ಮೂಲಕ ಗೌರವಿಸಲಾಗಿದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಇವರು ಅಂಚೆ ಅಧೀಕ್ಷಕರ ಕಾರ್ಯಾಲಯ ಕಲಬುರಗಿ ವಿಭಾಗ ಕಲಬುರಗಿ ಹಾಗೂ ಮತ್ತು ಯಾದಗಿರಿ ವಿಭಾಗ ಇವರ ಒಂದು ಸಹಯೋಗದೊಂದಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ದಿನಾಂಕ 28/4/1944 ವಾಡಿ ಪಟ್ಟಣಕ್ಕೆ ಭೇಟಿ ನೀಡಿರುವ ಒಂದು 80ನೆಯ ಸ್ಮರಣಾರ್ಥ ನಿಮಿತ್ತ ಈ ಒಂದು ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾಗೂ ಗೌರವ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೌರವಾನ್ವಿತ ಮಾನ್ಯ ಶ್ರೀ ಎಸ್ ರಾಜೇಂದ್ರ ಕುಮಾರ್ ಸರ್
ಆನರೇಬಲ್ CPMG ಕರ್ನಾಟಕ ಸರ್ಕಲ್ ಬೆಂಗಳೂರು ಇವರಿಗೆ ಶ್ರೀ ವಿದ್ಯಾಧರ್ ಕೋಟೂರ್ ಪೋಸ್ಟ್ ಮಾಸ್ಟರ್ ಕಲಬುರಗಿ ಇವರು ಹೂಗುಚ್ಛವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಅವರನ್ನ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಸಂದೇಶ್ ಮಹದೇವಪ್ಪ DPS HQ ವಿಜಯವಾಡ AP ಸರ್ಕಲ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶ್ರೀ ಚಂದ್ರಕಾಂತ್ ಕಲ್ಮೂರು ಅಕೌಂಟೆಂಟ್ ಹಾಗೂ SC/ST ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ವತಿಯಿಂದ ಒಂದು ಆತ್ಮೀಯ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಶ್ರೀಮತಿ ವಿ ತಾರಾ ಮೇಡಮ್ ಇವರಿಗೆ ಶ್ರೀಮತಿ ಅನಿತಾ SPM ಕಲಬುರಗಿ ಜಗತ್ತೆಸುವ ಇವರು ಪರಿಶಿಷ್ಟ ಪಂಗಡ ಅಂಚೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ ಮತ್ತು ಯಾದಗಿರಿ ವಿಭಾಗ ಇವರ ಒಂದು ಈ ವಿಶೇಷ ಅಂಚೆ ಲಘುವಟ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀವಿ. ಗೋಗಿ ಇವರು ಶ್ರೀ ಎ ಕೊಡಗಪ್ಪ ನಾಯಕ್ APMC ಡಿವಿಷನ್ ಬೆಂಗಳೂರು ಇವರಿಗೆ ನಮ್ಮ ಕಲಬುರಗಿ ಅಂಚೆ ವಿಭಾಗದ ವತಿಯಿಂದ ಹಾಗೂ ಅಖಿಲ ಭಾರತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಚೆ ನೌಕರರ ಕ್ಷೇಮಾಭಿವೃದ್ಧಿ ಕಲಬುರಗಿ ಮತ್ತು ಯಾದಗಿರಿ ವಿಭಾಗದ ಈ ಒಂದು ಕಾರ್ಯಕ್ರಮಕ್ಕೆ ಹೂಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ನಾವು ವಿನಂತಿಸ್ತಾ ಇದ್ದೀನಿ. ಶ್ರೀ ಭೂಪೇಂದ್ರ ಎಸ್ ಮಠಾರ್ ಇವರಿಗೆ ಶ್ರೀ ನಬೀಸಾ ಪೋಸ್ಟ್ ಮಾಸ್ಟರ್ ಕಲಬುರಗಿ RSMDG ಇವರು ವೇದಿಕೆ ಹತ್ತಿರ ಬಂದು ಶ್ರೀ ನಬೀಸಾ ಇವರು ಭೂಪೇಂದ್ರ ಎಸ್ ಮಠಾರ್ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಹಾಗೂ SPM ಚೌರಪ್ಪ MDC ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಸಾಗರ್ IP MLU ಸರ್ಕಲ್ ಆಫೀಸ್, ಶ್ರೀ ವಿಜಯ್ ಕುಮಾರ್ IP, ಶ್ರೀ CK ಚೌಹಾಣ್ ASP ಯಾದಗಿರಿ ಸಬ್ ಡಿವಿಷನ್, ಶ್ರೀ ಕಿರಣ್ ಜಾಧವ್ IP ಹುಮ್ನಾಬಾದ್, ಶ್ರೀ ರಮೇಶ್ ನವಲಿ IP ಸೇಡಂ ಹಾಗೂ ಶ್ರೀ ಗೋಪಾಲಕೃಷ್ಣ ಅಫಿಷಿಯೇಟಿಂಗ್ IP ಶೋರಪುರ್ ಇವರೆಲ್ಲರಿಗೂ ಈ ನಮ್ಮ ಒಂದು ಅಂಚೆ ಕಲಬುರಗಿ ವಿಭಾಗದ ವತಿಯಿಂದ ಹಾಗೂ ಅಖಿಲ ಭಾರತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಚೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇದ್ದಾರೆ. ಶ್ರೀನಿವಾಸ್ ವಲಯ ಅಧ್ಯಕ್ಷರು, ಅಖಿಲ ಭಾರತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಚೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರಲಾಗ್ತದೆ. ಅದ್ಭುತವಾದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಅಂದ್ರೆ ಅದೇ ಒಂದು ದೊಡ್ಡ ವಿಶೇಷತೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸೇರ್ತಿರುವಂತ ನಮ್ಮ ಗೌರವಾನ್ವಿತ ನಾವು ಸ್ವಾತಂತ್ರ್ಯದ ಹೋರಾಟಗಾರರು, ಸಮಾಜ ಸುಧಾರಕರು ಇಂಥವರ ಹೆಸರುಗಳನ್ನ ನೋಡ್ತಾ ಬರ್ತೀವಿ. ಮೊದಲನೇದಾಗಿ ನಮಗೆ ನೆನಪಿಗೆ ಬರುವಂತವರು ಎಲ್ಲ ಎಡೆಯಿಂದ ನೋಡಬೇಕು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಡೀ ದೇಶದಲ್ಲಿ ಪ್ರತಿಯೊಂದು ಸರ್ಕಾರಿ ಕಚೇರಿಗಳು ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇರ್ಬೋದು, ಗಾಂಧೀಜಿಯವರ ಜೊತೆ ಇರುವಂತವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್. BR ಅಂಬೇಡ್ಕರ್ ಅವರು ಹುಟ್ಟದಾಗಿಂದಲೇ ಹೋರಾಟಗಾರರು. ಸಣ್ಣ ಹುಡುಗರಾಗಿದ್ದರಿಂದ ಪ್ರತಿಯೊಂದನ್ನು ನೋಡಿ ಅದನ್ನ ಸರಿ ಇಲ್ಲ ಅಂತ ಹೇಳಿದ್ರೆ ತಕ್ಷಣ ಅದನ್ನ ವಿರೋಧಿಸುವರು, ಅದನ್ನ ಹೇಳಿ ತೋರಿಸುವರು. ಈ ಒಂದು ಗುಣ ಆ ಕಾಲದಲ್ಲೇ ಆ ಸಮಯದಲ್ಲೇ ಕಂಡು ಬರುವುದು ಬಹಳ. ಈ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೋಡಿದ್ದೀವಿ, ಇಲ್ಲ ಬರೀ ಸಮಾಜ ಸುಧಾರಕರನ್ನು ನೋಡಿದ್ದೀವಿ. ಇವ್ರನ್ನ ಮಲ್ಟಿ ಪರ್ಸನಾಲಿಟಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ ನಾವು ನೋಡ್ತಾ ಹೋದ್ರೆ ಎಷ್ಟು ಡಿಗ್ರಿಗಳನ್ನ ಪಡ್ಕೊಂಡಿದ್ದಾರೆ. ಇಂಥ ಒಂದು ಜ್ಞಾನಿ, ಇಂಥ ಒಂದು ಶಿಕ್ಷಣ ಪಡ್ಕೊಂಡು ಆ ಒಂದು ಶಿಕ್ಷಣವನ್ನು ಎಷ್ಟು ಚೆನ್ನಾಗಿ ಒತ್ತಾಯಿಸಿದ್ದಾರೆ.
ಅವರ ಒಂದು ಪ್ರತಿಯೊಂದು ಭಾಷೆಯಲ್ಲಿ ನಾವು ಭಾಷಣಗಳಲ್ಲಿ ಈ ಒಂದು ಅಂಶವನ್ನ ಅವರು ಹೇಳೇ ಹೇಳ್ತಾರೆ. ಶಿಕ್ಷಣ ಅನ್ನೋದು ಬಹಳ ಮುಖ್ಯವಾದದ್ದು ಅಂತ ನಾವೆಲ್ಲರಿಗೂ ಗೊತ್ತು. ಆಗಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಅವರೆಲ್ಲ ಮೇಲೆ ಜಾತಿನವರು ಕೆಳಗಿನ ಜಾತಿನವರೆಲ್ಲ ಕೆಲಸ ಮಾಡ್ತಿದ್ರು ಬೇರೆ ಬೇರೆ ರೀತಿಯಲ್ಲಿ. ಈ ರೀತಿ ಜಾತೀಯತೆ ಬಂತು. ಇದನ್ನ ಎಲ್ಲರೂ ಬಹಳ ಅವರವರ ರೀತಿಯಲ್ಲಿ ಒಂದು ರೂಢಿ ಆಗ್ಬಿಟ್ಟಿತ್ತು. ಇವರು ಕೆಳಗಿನ ಜಾತಿನವರು, ಇವರು ಇದನ್ನೇ ಮಾಡಬೇಕು. ಅದರ ಸುಮಾರು ಘಟನೆಗಳನ್ನ ನಾವು ಕೇಳಿದ್ದೀವಿ, ಓದಿದ್ದೀವಿ. ಇದನ್ನೆಲ್ಲ ಒಂದು ರೀತಿಯ ವಿರೋಧಿಸ್ಕೊಂಡು ಅದನ್ನು ಎದುರಿಸಿ ಅದನ್ನ ಹೇಳುವಂತ ಒಬ್ಬ ವ್ಯಕ್ತಿ ಬೇಕಿತ್ತು ಆಗಿನ ಕಾಲದಲ್ಲಿ. ಅದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಪುಸ್ತಕಗಳಿಗೆ ಓದ್ತಾ ಇರ್ತೀವಿ, ಅವರ ಇತಿಹಾಸವನ್ನು ಓದಿದ್ದೀವಿ, ಅವರ ಸಾಧನೆಗಳು ಏನು, ಅವರ ಒಂದು ಕೊಡುಗೆಗಳು ಏನು ಸಮಾಜಕ್ಕೆ. ಈ ರೀತಿಯನ್ನು ನೋಡ್ತಾ ಬಂದಾಗ ಸಂವಿಧಾನ ಶಿಲ್ಪಿ ಅನ್ನೋದನ್ನ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಎಂಥ ಒಂದು ಇಡೀ ಪ್ರಪಂಚದಲ್ಲಿ ಇಲ್ಲದೆ ಇರುವಂತಹ ಒಂದು ಸಂವಿಧಾನ ನಮ್ಮ ಭಾರತದ ಸಂವಿಧಾನ. ಅದಕ್ಕೆ ಕಾರಣಕರ್ತರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರು ಏನೆಲ್ಲ ಸಮಾಜದಲ್ಲಿ ವಿರೋಧಿಸ್ತಿದ್ರು ಅದಷ್ಟನ್ನು ನಮಗೆ ಸಂವಿಧಾನದಲ್ಲಿ ಮನುಷ್ಯರಿಗೆ, ಭಾರತೀಯರಿಗೆ ಅದನ್ನು ಒದಗಿಸ್ಕೊಳ್ಬೇಕು ಅಂತ ಹೇಳಿ ಹೋರಾಡಿಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ರೈಟ್ ಟು ಎಜುಕೇಶನ್. ಆಗ ಆಗಿನ ಕಾಲದ ಸಮಯದಲ್ಲಿ ಸ್ಕೂಲ್ಗೂ ಕೂಡ ನಾವು ಸೇರಬಾರ್ದು. ಅಕಸ್ಮಾತ್ ಸೇರಿದರೆ ಅದು ಅಂಥ ಮಕ್ಕಳು ಇಲ್ಲ ಒಂದು ಕಡೆ ಸೆಪ್ರೇಟ್ ಆಗಿ ಕೂತ್ಕೊಂಡು ಕಲಿಬೇಕು, ಮಿಂಗಲ್ ಆಗೋಂಗಿಲ್ಲ ಮೇಲಿನ ಜಾತಿಯವ್ರ ಜೊತೆ. ಇದನ್ನೆಲ್ಲ ನಾವು ಸುಮಾರು ಓದಿದ್ವಿ ಚಿಕ್ಕ ವಯಸ್ಸಿನಿಂದ. ಇನ್ನೂ ಅದರ ಜಾತೀಯತೆ ಅನ್ನೋದು ಮನಸ್ಥಿತಿನಲ್ಲಿ ಇನ್ನೂ ಇದೆ. ಎಷ್ಟು ಫಾರ್ವರ್ಡ್ ಆದ್ರೂ, ಎಷ್ಟು ಡೆವಲಪ್ಮೆಂಟ್ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಇದು ಸುತ್ತಾ ಇದೆ ಈ ಒಂದು ಜಾತೀಯತೆ. ಸದ್ಯ ಅಸ್ಪೃಶ್ಯತೆ ಅನ್ನೋದು ಇಲ್ಲ. ಇನ್ನು ಬಹುಶಃ ಕೆಲವು ಕಡೆ ಇರಬಹುದೇನೋ, ಅದು ಗೊತ್ತಿಲ್ಲ. ಬಹುಶಃ urban ಕಡೆಗೆ ಇರೋದಷ್ಟು ಗೊತ್ತಿರ್ಲಿಕ್ಕಿಲ್ಲ. ಗ್ರಾಮಾಂತರಗಳಲ್ಲಿ ಇವತ್ತು ಕೂಡ ಕೆಲವು ಮನೆಗಳ ಒಳಗೆ ಹೋಗಲ್ಲ, ಅವರನ್ನ ಮನೆ ಒಳಗೆ ಊಟಕ್ಕೆ ಸೇರಿಸುವುದಿಲ್ಲ. ಇಂಥ ಒಂದು ಘಟನೆಗಳನ್ನ ಇಲ್ಲೂ ಸಹ ನಾವು ನೋಡ್ತಿರ್ತೀವಿ. ಅವೇರ್ನೆಸ್ ಅನ್ನ ತಂದು ಸಮಾಜದಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಒಂದು ವಿಷಯವನ್ನ ತರಬೇಕು, ಹೊರತರಬೇಕು, ಅದನ್ನ ಒಂದು ತೋರಿಸ್ಬೇಕು ಅಂತ ಹೇಳಿದ್ರೆ ಬಹಳ ಒಂದು ಕಠಿಣವಾದ ಒಂದು ಕೆಲಸ. ಅಂಥ ಕೆಲಸಗಳೆಲ್ಲ ಬಹಳ ಅಚ್ಚುಕಟ್ಟಾಗಿ, ಬಹಳ ಚೆನ್ನಾಗಿ ವಿಶ್ವಾದ್ಯಂತ ಅವರು ಪ್ರಸಿದ್ಧವಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಸಾಧನೆಗಳು ಮತ್ತು ಕೊಡುಗೆಗಳು ಬಹಳ ಅಪಾರವಾದದ್ದು, ಮಹಾನವಾದದ್ದು. ನಮ್ಮ ಇಂಟ್ರಡಕ್ಷನ್ ಅಲ್ಲಿ ಹೇಳ್ತಾ ಇದ್ರು, ಸ್ವಾಗತ ಭಾಷಣದಲ್ಲಿ BR ಅಂಬೇಡ್ಕರ್ ಅವರು ಸುಮಾರು ಒಂದು ಕೊಡುಗೆ ಮತ್ತು ಸಾಧನೆಗಳಂತೆ ಸುಮಾರು ದೇಶಗಳಲ್ಲಿ ಮತ್ತೆ ದೇಶದಲ್ಲಿ ನಾನಾ ಕಡೆ ಹೋಗಿ ಅವರು ಭಾಷಣಗಳನ್ನ ಮಾಡ್ತಿದ್ರು, ಜನಗಳನ್ನ ಭೇಟಿ ಮಾಡ್ತಿದ್ರು. ಅಂತ ಒಂದು ಭೇಟಿ ಎಲ್ಲೆಡೆ ಮಾಡಿದ್ದಾರೆ. ಅದನ್ನ ನೆನಪಿಸಿ ಒಂದು ವಿಶೇಷ ಅಂಚೆ ಲೋಪಟ್ಟೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ದಿನ ಐ ವುಡ್ ಲೈಕ್ ಟು ಅಪ್ರಿಷಿಯೇಟ್ ದಿ ಎಫರ್ಟ್ಸ್ ಆಫ್ ಆಲ್ ಇಂಡಿಯಾ SC/ST ಅಸೋಸಿಯೇಷನ್ಸ್ ಕಲಬುರಗಿ ಮತ್ತು ಯಾದಗಿರಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಮೇಲೆ ಬಹಳ ಒಂದು ದೊಡ್ಡ ಪಟ್ಟಿ ಇದೆ. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ 1 ದಿನ ಸಾಲದು, 2 ದಿನ ಸಾಲದು, ಅಷ್ಟೊಂದು ತಿಳ್ಕೋಬೇಕಾಗಿರುವಂಥ ವಿಷಯಗಳಿವೆ. ಆದರೂ ಮುಂದಿನ ನಮ್ಮ ಎಲ್ಲ ಸ್ಪೀಕರ್ಸ್ ಎಲ್ಲ ಮಾತಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ ಅನ್ನೋ ಒಂದು ಊರಿಗೆ ಭೇಟಿ ಮಾಡಿ ಒಂದು ಭಾಷಣವನ್ನು ಕೂಡ ಮಾಡಿದ್ರು ಅಂತ ಹೇಳಿ. ಯಾತಕ್ಕೋಸ್ಕರ ಭಾಷಣ ಮಾಡಿದ್ರು? ಹೀಗೆ ಅವಾಗ ಏನಾಯ್ತು, ಕಮ್ಯುನಿಕೇಶನ್, ವರ್ಡ್ ಆಫ್ ಮೌತ್ ಹೇಳಿ ಕಳಿಸ್ಬೇಕಾಗಿದೆ. ಅದಕ್ಕೆಲ್ಲರೂ ಒಂದು ಸಂದೇಶವನ್ನ ಹೇಳಿ ಕಳಿಸ್ಬೇಕಾಗಿದೆ. ಇವಾಗಿನ ಟೆಕ್ನಾಲಜಿ ಏನೂ ಇರಲಿಲ್ಲ ಅವಾಗ, ಕಮ್ಯುನಿಕೇಶನ್ ಟೆಕ್ನಾಲಜಿ. ಆದರೂ ಸಹ ಒಂದು ವರ್ಡ್ ಆಫ್ ಮೌತ್ ಅಲ್ಲಿ ಅಂಬೇಡ್ಕರ್ ಅವರು ವಾಡಿಗೆ ಬರ್ತಾರೆ, ನಮ್ಮನ್ನೆಲ್ಲ ಭೇಟಿ ಮಾಡ್ತಾರೆ, ನಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿ ಇವತ್ತು ಕೂಡ ವಾಡಿ ಊರಿನಲ್ಲಿ ಅವರ ಒಂದು ಮೂರ್ತಿಯನ್ನು ನೋಡ್ಬೋದು ನಾವು. ಅದಕ್ಕೆ ಬಹುಶಃ ಏನು ವಾಡಿ ಸರ್ಕಲ್
ಅಂತೇನೋ ಅವ್ರು ಹೇಳ್ತಾರೆ. ಇವತ್ತು ಕೂಡ ನಾವು ಅದು ನೋಡ್ಕೊಂಡ್ಬರ್ಬೋದು. ಅಂದರೆ ಅವರು ಪ್ರತಿಯೊಂದು ಭೇಟಿ, ಪ್ರತಿಯೊಂದು ಕಡೆ ಹೋದಾಗ ಅಲ್ಲೊಂದು ವಿಶೇಷತೆ, ಅಲ್ಲಿ ಸಂತೋಷದ ವಿಷಯ ಅಂತ ಹೇಳಿದ್ದಾರೆ. ಇವತ್ತಿನ ದಿನ ನಾವು ಇದನ್ನ ಈ ಒಂದು ಕಾರ್ಯಕ್ರಮವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ. ನಮ್ಮೆಲ್ಲರೂ ಈ ವರ್ಷ ನಿಮಗೆಲ್ಲ ತಿಳಿದ ಹಾಗೆ ನಮ್ಮ ಸಂವಿಧಾನ ಅನುಷ್ಠಾನಗೊಂಡು 75ನೇ ವರ್ಷ ಆಗಿರುತ್ತದೆ. ಈ ವರ್ಷದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಿವಿಧ ರೀತಿಯಲ್ಲಿ ನೆನೆಸುವುದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಈ ಅಂಚೆ ಪರಿಶಿಷ್ಟ ಜಾತಿ ಪಂಗಡ ಅಸೋಸಿಯೇಷನ್ನ ಪದಾಧಿಕಾರಿಗಳು ನನ್ನ ಬಳಿ ಬಂದಿದ್ದಾಗ ಇಂತಹ ಒಂದು ಒಕೇಶನ್ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾರ್ಡಿಗೆ ಭೇಟಿ ನೀಡಿದ ಒಂದು ಪ್ರಸಂಗ ಇದೆ. ಅದನ್ನು ನಾವು ಗುರುತಿಸಬೇಕು. ಆವಾಗ ನಾನು ಹೇಳಿದೆ, ಅಂಥ ಒಂದು ವಿಶೇಷವಾದ ಒಂದು ಸಂದರ್ಭವನ್ನು ಆದಷ್ಟು ನಾವು ಆ ಜಾಗದಲ್ಲೇ ಮಾಡಬೇಕು ಮತ್ತು ಅವರು ಭೇಟಿ ನೀಡಿದ ದಿನದಲ್ಲೇ ಮಾಡಬೇಕು ಅನ್ನೋದು. ಅದರಿಂದಾಗಿ ಈ ದಿನ ನಾವು ಇಲ್ಲಿ ನೆರೆದಿದ್ದೇವೆ. ಈ ಒಂದು ಅಂಚೆ ಲೊಕೇಟಿಯ ಬಿಡುಗಡೆ ಆಗಿದೆ. ಈ 75ನೇ ವರ್ಷ ಸಂವಿಧಾನ, ಅದಕ್ಕೆ ಮೊದಲು 1944ನೇ ಇಸವಿಯಲ್ಲಿ ಏಪ್ರಿಲ್ 28ನೇ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾರ್ಡಿಗೆ ಭೇಟಿ ನೀಡಿದ್ದರು. ಈ ದಿನ ಏಪ್ರಿಲ್ 27ನೇ ತಾರೀಕು, ಅದು ಒಂದು ಆಲೋಚನೆಗೆ ಬಂದಿತ್ತು. ನಾವು 27ಕ್ಕೆ ಮಾಡೋದ 28ಕ್ಕೆ ಮಾಡೋದ. 28 ಅನ್ನೋದು ಭಾನುವಾರ ಆಗ್ತದೆ. ಅದಕ್ಕೂ ಒಂದು ಉಪಾಯ ಸಿಕ್ಕಿದೆ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಭೇಟಿ ಮಾಡಿದರು 1952ನೇ ಇಸ್ವಿ. ಅಂದರೆ ನಾವು ಒಂದು ಸಂವಿಧಾನ ಅನುಷ್ಠಾನವಾಗುವ ಮೊದಲು ಇನ್ನೊಂದು ಸಂವಿಧಾನ ಅನುಷ್ಠಾನವಾದ ಮೇಲೆ, ಅದು 52ನೇ ಇಸ್ವಿಯಲ್ಲಿ ಏಪ್ರಿಲ್ 27ನೇ ತಾರೀಕಿಗೆ ಭೇಟಿ ನೀಡಿದರು. ಅದಕ್ಕಾಗಿ 2 ಭೇಟಿಗಳಿದ್ದವು. ಮತ್ತು ಈ ಒಂದು ವಿಶೇಷ ಅಂಚೆ ಲೊಕೇಟಿಯಲ್ಲಿ ನಾವು 44ನೇ ಇಸ್ವಿದ್ದು ಮಾತ್ರ ನಾವು ಹೇಳಿದ್ದೇವೆ. ಅದು ನಾನು ಹೇಳಿದಾದರೆ 2 ಭೇಟಿಗಳ ಇದೊಂದು ಸಂಸ್ಮರಣೆ ಮತ್ತು ಈ ಒಂದು 75ನೇ ಇಸವಿ ಒಂದು ಒಳ್ಳೆಯ ಸಂಸ್ಮರಣೆ. ಯಾಕೆಂದರೆ ಒಂದು ಭೇಟಿ ಈ ನಮ್ಮ ಭಾರತ ಸ್ವಾತಂತ್ರ್ಯವಾಗುವ ಮೊದಲು ನಡೆದಿತ್ತು, ಇನ್ನೊಂದು ಭೇಟಿ ಸ್ವಾತಂತ್ರ್ಯವಾಗುವ ಮೇಲೆ ನಡೆದಿತ್ತು. ಸೊ ಇಂತಹ ಒಂದು ಸುಂದರವಾದ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ನಾನು ಈ ವಿಭಾಗ ಈ ಕಲಬುರಗಿ ಮತ್ತು ಯಾದಗಿರಿ ಡಿವಿಷನ್ಸ್ಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಂಬೇಡ್ಕರ್ ಅವರು ಆಂಧ್ರ ಪ್ರದೇಶದ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿದ್ದರು ಆ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ. ಅದರ ಸ್ಮರಣಾರ್ಥವಾಗಿ ಆಂಧ್ರ ಪ್ರದೇಶ ಸರ್ಕಲ್ನವರು ಕಳೆದ ಕೆಲವು ವರ್ಷಗಳಲ್ಲಿ ಒಟ್ಟಿನಲ್ಲಿ 9 ಸ್ಪರ್ಶ
ಶೆಲ್ ಕವರ್ಸ್ ರಿಲೀಸ್ ಮಾಡಿದ್ದಾರೆ. ಅದರಿಂದಾಗಿ ಅಂಬೇಡ್ಕರ್ ಅವರ ವಿವಿಧ ಭೇಟಿಗಳ ಚಾರಿತ್ರಿಕವಾಗಿ ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ಗುರುತಿಸಿದ್ದೇವೆ. ಈಗ ಪೋಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಇದೊಂದು ಒಳ್ಳೆಯ ಒಂದು ರೀತಿ ಇಂಥ ಚಾರಿತ್ರಿಕ ಗಿಡಗಳನ್ನು ಗುರುತಿಸುವುದು. ಡಿಪಾರ್ಟ್ಮೆಂಟ್ನಲ್ಲಿ ಸ್ಥಳದ ಮಹತ್ವ ಇದೆ ಮತ್ತು ದಿನಾಂಕದ ಮಹತ್ವ ಇದೆ. ಅದಕ್ಕಾಗಿ ಈ ಅಫ್ಕೋರ್ಸ್ ಆಂಧ್ರ ಪ್ರದೇಶದಲ್ಲಿ ಮಾಡಿದ ಕೆಲವು ಬಿಡುಗಡೆಗಳು ಅದೇ ದಿನ ಆಗಿಲ್ಲ, ಬೇರೆ ಬೇರೆ ದಿನಗಳಲ್ಲಿ ನಡೆದಿದ್ದು. ಆದರೆ ಈ ಒಂದು ರಿಲೀಸ್ ಅದೇ ದಿನ ಮತ್ತು ಆಲ್ಮೋಸ್ಟ್ ಅದೇ ಸ್ಥಳದಲ್ಲಿ, ಅದು ಕೂಡ ನಾವು ಸಾಮಾನ್ಯ ದಿನ ಆಗಿದ್ರೆ ನಾವು ಬಹುಶಃ ವಾಡಿಯಲ್ಲೇ ಮಾಡ್ತಾ ಇದ್ದೆವು. ಆದರೆ ಈಗ ನಿಮಗೆಲ್ಲ ತಿಳಿದ ಹಾಗೆ ಅಂಬೇಡ್ಕರ್ ಅವರ ಸಂವಿಧಾನದ ರೀತಿಯಾಗಿ ಅನುಷ್ಠಾನಗೊಂಡಿರುವ ಪ್ರಜಾಪ್ರಭುತ್ವದ ಒಂದು ಉತ್ಸವ ಈಗ ನಡೀತಾ ಇದೆ. ಈಗ ಚುನಾವಣೆ ನಡೀತಾ ಇದೆ. ಸೊ ಚುನಾವಣೆ ನಡೆಯುವ ಸಮಯದಲ್ಲಿ ನಮಗೆ ಬಹಿರಂಗ ಸಭೆಗಳನ್ನು ನಡೆಸಲಿಕ್ಕೆ ಆಗುವುದಿಲ್ಲ. ಅದಕ್ಕೂ ಒಂದು ವಿಧಾನ ಸಿಕ್ಕಿದ್ದು. ಈ ರೀತಿಯಾಗಿ ಮಾಡ್ತಾ ಇದ್ದೀರಿ, ತುಂಬಾ ಒಳ್ಳೆಯ ವಿಷಯ. ಇನ್ನೂ ಇಂತಹ ಅದೇ ಅಂಬೇಡ್ಕರ್ ಅವರ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಗುರುತಿಸಿ ಈ ವರ್ಷದಲ್ಲಿ ಇನ್ನೂ ಕೆಲವು ನಾವು ವಿಶೇಷ ಚಟುವಟಿಕೆಗಳನ್ನು ಹೊರತರಬೇಕು. ಇದರ ವಿಷಯವಾಗಿ ನಾವು ಕೂಡ ಅಂದರೆ ಡಿಪಾರ್ಟ್ಮೆಂಟ್ ಪರವಾಗಿ ಕೂಡ ನಾವು ಸ್ವಲ್ಪ ಅದರ ಬಗ್ಗೆ ರಿಸರ್ಚ್ ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ಮಾಡಿ ಈ ವರ್ಷದಲ್ಲಿ ಇನ್ನೂ ಕೆಲವು ಅಂಚೆ ಕವರ್ಗಳನ್ನು ಬಿಡುಗಡೆ ಮಾಡುವ ಒಂದು ಉದ್ದೇಶ ಇದೆ. ನೋಡ್ಬೋದು, ಹೈದರಾಬಾದ್ನಲ್ಲಿ ಆಯೋಜಿಸಲಾಗಿದ್ದ ಅಖಿಲ ಭಾರತ ಪರಿಶಿಷ್ಟ ಜಾತಿ ಅಧಿವೇಶನದಲ್ಲಿ ಭಾಗವಹಿಸಲು ಮುಂಬೈನಿಂದ ಅವರು ವಾಡಿ ರೈಲ್ವೆ ನಿಲ್ದಾಣದಲ್ಲಿ ಬಂದು ಇಳಿದರು. ಸೊ ಮುಂಬೈನಿಂದ ಹೈದರಾಬಾದ್ಗೆ ನೇರವಾದ ರೈಲು ಸಂಪರ್ಕ ಇರಲಿಲ್ಲ. ಅದು ಯಾಕೆ? ಆವಾಗ ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷ್ ರೈಲ್ವೇಸ್ ಮತ್ತೆ ನೈಜಾಮ್ ರೈಲ್ವೇಸ್ ಬೇರೆ ಬೇರೆ ಆಗಿತ್ತು. ಇದು ಒಂದು ಗಡಿ. ವಾಡಿಯವರಿಗೆ ಅವರು ಬ್ರಿಟಿಷ್ ರೈಲ್ವೆಯಲ್ಲಿ ಬಂದರು, ವಾಡಿಯಿಂದ ಮುಂದಕ್ಕೆ ಹೈದರಾಬಾದ್ಗೆ ನೈಜಾಮ್ ರೈಲ್ವೆಯಲ್ಲಿ ಅವರಿಗೆ ಪ್ರಯಾಣ ಮಾಡಬೇಕಾಗಿತ್ತು. ಆವಾಗ ಅವರನ್ನು ಜನರು ಸ್ವಾಗತಿಸಿದ್ರು ಮತ್ತು ರೈಲ್ವೆ ಸ್ಟೇಷನ್ ಹೊರಗಡೆ ಒಂದು ಜನರನ್ನು ಉದ್ದೇಶಿಸಿ ಅವರು ಮಾತಾಡಿದರು. ಅವರ ಭಾಷಣದಿಂದ ಒಂದು ಒಳ್ಳೆಯ ಒಂದು ವಿಚಾರವನ್ನು ಈ ಒಂದು ವಿಶೇಷ ಚಟುವಟಿಕೆಯಲ್ಲಿ ಹೊರತಂದಿದ್ದೀವಿ. ಅದರಲ್ಲಿ ಏನು ಹೇಳಿದೆ ಅಂದರೆ, ತಳ ಸಮುದಾಯದ ಜನರನ್ನು ಶಿಕ್ಷಣದಿಂದ ದೂರವಿಡಲಾಗಿದೆ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿದರೆ ಅದೇ ನೀವು ನನಗೆ ನೀಡುವ ಗೌರವ ಎಂದು ಹೇಳಿದ್ದಾರೆ. ಅರ್ಥಗರ್ಭಿತವಾದ ಮಾತುಗಳು. ಇದನ್ನು ಗಮನಿಸಬೇಕಾದ್ದೇನೆಂದರೆ, ಕೆಲವು ಜನರನ್ನು ಶಿಕ್ಷಣದಿಂದ ದೂರವಿಡಲಾಗಿದೆ. ಅಫ್ಕೋರ್ಸ್ ಅದು ಇನ್ನೊಂದು ವಿಷಯ. ಅದಕ್ಕೆ ಮೊದಲು ನಾನು ಹೇಳ್ತೇನೆ, ಅವರು ಹೇಳಿದ್ದಾರೆ, ನೀವು ಶಿಕ್ಷಣ ನೀಡಿ ಮಕ್ಕಳಿಗೆ, ಅದು ನನಗೆ ನೀಡುವ ಗೌರವ. ನೀವು ಬಂದು ನನಗೆ ಇದು ಹಾರ ಹೂಗುಚ್ಚ ನೀಡಿ ಗೌರವ ಮಾಡುವ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದನ್ನು ನೀವು ಅನುಸರಿಸಿ ಅದೇ ನನಗೆ ನೀಡುವ ತುಂಬಾ ದೊಡ್ಡ ಗೌರವ ಅಂತ. ಅದನ್ನು ಈಗಲೂ ನಾವು ಪರಿಪಾಲಿಸಬೇಕು. ಕೇವಲ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ, ಹೂಗುಚ್ಚ ನೀಡೋದು ಮಾತ್ರ ಅಲ್ಲ, ಮತ್ತು ಅವರು ಹೇಳಿದ ದಾರಿಯಲ್ಲಿ ಅವರು ಹೇಳಿದ ಧ್ಯೇಯಗಳನ್ನು ನಾವು ಅನುಷ್ಠಾನ, ನಮಗೆ ಗೊತ್ತಿದ್ದ ಮಟ್ಟಿಗೆ ನಾವು ಅನುಷ್ಠಾನ ಮಾಡಬೇಕು. ದೂರವಿರುವಂತೆಲ್ಲ ಇದು ಕೆಲವು ವಿಷಯಗಳಲ್ಲಿ, ಕೆಲವು ಶಿಕ್ಷಣಗಳು, ಶಿಕ್ಷಣದ ವಿಷಯಗಳು ಕೆಲವು ಜನಾಂಗಗಳಿಗೆ ಅಭ್ಯಸಿಸಲು ಅವಕಾಶವೇ ಇರಲಿಲ್ಲ. ಉದಾಹರಣೆಗೆ, ಈಗ ನಾನೊಂದು ಕೇರಳದ
ಒಂದು ಸಂಗತಿಯನ್ನು ನಿಮಗೆ ಹೇಳಬೇಕಿದೆ. ನಿಮಗೆಲ್ಲ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಕೇರಳದಲ್ಲಿ ಕೇರಳ ಜಾತಿ ಅಂತ ಹೇಳ್ಪಡುವಂತಹ ಎಳವಾದ ಸಮುದಾಯದ ಅವರಿಗೆ ಈ ವೇದಗಳನ್ನು ಅಭ್ಯಸಿಸುವ ಇದು ಇರಲಿಲ್ಲ, ಅಂದರೆ ಅನುಮತಿ ಇರಲಿಲ್ಲ. ಸೊ ಅಂತಹ ಒಂದು ಜನಾಂಗದಲ್ಲಿ ಜನಿಸಿದ, ಈಗ ನಾವು ನಾರಾಯಣ ಗುರು ಅಂತ ಕರೀತೇವೆ, ನಾರಾಯಣ ಗುರು ಅವರು, ಅವರ ತಂದೆ ಮದನ್ ಆಸನ್ ಅಂತ ಅವರ ಹೆಸರು. ಮದನ್ ಆಸನ್ ಅಂತ ಅವರು ಯಾಕೆ ಕರೀತಾ ಇದ್ರು? ಕೇರಳ ಮಲಯಾಳಿಯಲ್ಲಿ ಆಸನ್ ಅಂದರೆ ಆಚಾರ್ಯ ಅಂತ, ಅಂದರೆ ಹೇಳಿಕೊಡುವವರು. ಅವರು ತುಂಬ ದೊಡ್ಡ ವಿದ್ವಾನ್, ಸಂಸ್ಕೃತ ಎಲ್ಲ ಕಲಿತು ಎಷ್ಟೋ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಅವರು ಈ ವೇದ ಮತ್ತು ಎಸ್ಟ್ರಾನಮಿ, ಖಗೋಳಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು. ಯಾರು? ನಾರಾಯಣ ಗುರು ಅವರ ತಂದೆ. ಸೊ ಆಗಿನ ಕಾಲದಲ್ಲಿ ಸಂಸ್ಕೃತ ಕಲಿಬಹುದು, ಈ ವಿಷಯಗಳು ಅಂದರೆ ಸೆಕ್ಯುಲರ್ ವಿಷಯಗಳು ಇಂಥ ಆಯುರ್ವೇದ ಮತ್ತು ಖಗೋಳಶಾಸ್ತ್ರ ಕೂಡ ಕಲಿಬಹುದು. ಆದರೆ ವೇದಾಂಗಗಳನ್ನು ಕಲಿಯುವ ಅನುಮತಿ ಇರಲಿಲ್ಲ, ಅದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಂತ ಇತ್ತು. ಮದನ್ ಆಸನ್ ಅವರು ಅವರಿಗೆ ಅನುಮತಿ ಇದ್ದಂತಹ ಎಲ್ಲ ವಿದ್ಯೆಗಳನ್ನು ಕಲಿತು ಅವರು ಕಲಿತು ಮಾತ್ರವಲ್ಲದೆ ಎಷ್ಟೋ ಜನರಿಗೆ ಹೇಳಿಕೊಡ್ತಾ ಇದ್ರು. ಅದಕ್ಕಾಗಿ ಅವರಿಗೆ ಆಚಾರ್ಯ ಅಂತ ತಿರುಗಿ ಬಂದಿತ್ತು ನೋಡಿ, ಆಸನ್ ಅಂತ. ಮತ್ತೆ ಅವರು ರಾಮಾಯಣ ಮಹಾಭಾರತ ಎಲ್ಲ ಕೂಡ ತುಂಬಾ ಓದಿದ್ರು. ಅದರ ಪ್ರತಿ ವಾರವೂ ಅವರ ಮನೆಯಲ್ಲಿ ಈ ರಾಮಾಯಣದ ಮತ್ತು ಮಹಾಭಾರತದ ಕಥೆಗಳ ಪಠಣ ನಡೀತಾ ಇತ್ತು. ಸೊ ಈ ರೀತಿಯ ಒಂದು ವಾತಾವರಣದಲ್ಲಿ ಬೆಳೆದ ನಾರಾಯಣ ಗುರು ಅವರು ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋದರು. ಅವರು ಎಲ್ಲ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡೆದರು, ವೇದಗಳನ್ನು ಕಲಿತರು, ಮತ್ತು ಅವರಿಗೆ ಅಂದರೆ ಜ್ಞಾನೋದಯ ಆಯಿತು. ನಮ್ಮ ಗ್ರಂಥಗಳಲ್ಲಿ, ನಮ್ಮ ವೇದಗಳಲ್ಲಿ ಇಂತಹ ತಾರತಮ್ಯಗಳು ಇಲ್ಲ. ಯಾರೂ ಕೂಡ ಅಧ್ಯಯನ ಮಾಡಬಹುದು. ಮತ್ತು ಈ ಒಂದು ವಿಚಾರವನ್ನು ಅವರು ಎಲ್ಲ ಕಡೆ ಹಬ್ಬಿದರು. ಅದು ನಿಮಗೆ ಗೊತ್ತಿದ್ದ ಹಾಗೆ ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗ ಅಂತ ಒಂದು ಸಂಸ್ಥೆ ಕೂಡ ಮಾಡಿದರು. ಮತ್ತೆ ಎಷ್ಟೋ ಕಡೆಗಳಲ್ಲಿ ದೇವಸ್ಥಾನಗಳನ್ನೆಲ್ಲ ಕಟ್ಟಿದರು. ಅವರೊಂದು ರೀತಿಯಲ್ಲಿ ಆಧ್ಯಾತ್ಮಿಕ ರೀತಿಯಲ್ಲಿ ಜನರನ್ನು ಮುಂದುವರಿಸಿಕೊಂಡು ಹೋದರು. ಎಷ್ಟೋ ದೇವಸ್ಥಾನಗಳು ಅವರು ಸ್ಥಾಪಿಸಿದ್ರು. ಸೊ ಆಗಿನ ಕಾಲದಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ದೇವಸ್ಥಾನ ಅಂದರೆ ಅಲ್ಲಿ ಬ್ರಾಹ್ಮಣ ಇರಬೇಕು, ಅಲ್ಲಿ ಪೂಜೆ ಮಾಡಲಿಕ್ಕೆ. ಅದನ್ನು ಅವರು ತೋರಿಸಿದರು. ನಿಮಗೆ ಜ್ಞಾನ ಇದ್ದರೆ ಯಾರು ಕೂಡ ಪೂಜೆ ಅಂದರೆ ದೇವರು ಎಲ್ಲರಿಗೂ ಸೇರಿದವರು, ಎಲ್ಲರಿಗೂ ಮಾಡಬಹುದು ಅಂತ. ಇನ್ಫ್ಯಾಕ್ಟ್ ಒಂದು ದೇವಸ್ಥಾನದಲ್ಲಿ ಅಲ್ಲಿ ದೇವರ ಮೂರ್ತಿ ಇಲ್ಲ, ಒಂದು ಕನ್ನಡಿ ಇದೆ. ಯಾಕೆಂದರೆ ಅಲ್ಲಿ ನಿನ್ನನ್ನು ನೀನು ತಿಳಿದುಕೋ ಅನ್ನುವ ಒಂದು ಸಂದೇಶ. ಸೊ ಈ ರೀತಿ ನಾರಾಯಣ ಗುರು ಅವರು ನಮಗೆ ಈ ಒಂದು ಪಾಠ ಹೇಳಿಕೊಟ್ಟಿದ್ದಾರೆ. ಅಂದರೆ ನಾವು ವಿಷಯದಲ್ಲಿ ಏನು ತಾರತಮ್ಯ ಮಾಡಬಾರದು ಅನ್ನುವ ಒಂದು ವಿಷಯವನ್ನು ಅವರು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಎಲ್ಲರಿಗೂ ಸೇರಿದ್ದು ಎಲ್ಲರಿಗೂ ಮಾಡುವಂಥದ್ದು. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಈಗ ಕೇರಳದಲ್ಲಿ ಈಗ ಎಂಡೋಮೆಂಟ್ ಇಲ್ಲಿಯ ಕರ್ನಾಟಕದ ವಿಷಯ ನನಗೆ ಹೆಚ್ಚಾಗಿ ಗೊತ್ತಿಲ್ಲ, ಆದರೆ ಕೇರಳದ ದೇವಸ್ವಾಮ್ ಬೋರ್ಡ್ ಅದರಲ್ಲಿ ಪೂಜಾರಿ ಆಗಲಿಕ್ಕೆ ಅರ್ಹ ಆಗಬೇಕಾದರೆ ಏನು ಜಾತಿಯ ಅರ್ಹತೆ ಬೇಡ, ನೀವು ಕಲಿತುಕೊಂಡ್ರೆ ಅದಕ್ಕೆ ಬೇಕಾದ ಪೂಜಾ ವಿಧಾನಗಳನ್ನು ಕಲಿತುಕೊಂಡ್ರೆ ಅದೊಂದು ಸೆಲೆಕ್ಷನ್ ಇರ್ತದೆ.
ಅದರ ಪ್ರಕಾರ ನೀವು ಸೆಲೆಕ್ಟ್ ಆಗ್ತೀರಿ ಮತ್ತು ಪೂಜೆಗಳನ್ನೆಲ್ಲ ಮಾಡ್ಬೋದು. ಸೊ ಇದೊಂದು ಒಳ್ಳೆಯ ವಿಷಯ. ಕರ್ನಾಟಕದಲ್ಲಿ ಇದೇ ಇಲ್ವಾ ಗೊತ್ತಿಲ್ಲ, ನನಗೆ ಹೋಗಿದ್ದಾರೆ. ನೀವು ಕೆಲವರು ಕೇಳಿರ್ಬೋದು, ಅವರ ಹೆಸರು ಶ್ರೀ ಎಂ ಅಂತ ಹೇಳ್ತಾರೆ. ಅವರು ಹಿಮಾಲಯಕ್ಕೆ ಹೋಗಿ ಎಷ್ಟೋ ಯೋಗ ಸಾಧನೆಗಳನ್ನು ಮಾಡಿದವರು. ಆ್ಯಂಡ್ ಮತ್ತೆ ಅವರ ಒಂದು ಆತ್ಮಕಥನೆ ಇದೆ, ತುಂಬ ಚೆನ್ನಾಗಿದೆ. ಸಾಧ್ಯ ಇದ್ದರೆ ನೀವೆಲ್ಲ ಅದನ್ನು ಓದಬೇಕು. ಅವರು ಹುಟ್ಟಿನಿಂದ ಮುಸ್ಲಿಮರಾಗಿದ್ದರು. ಒಂದು ವಿಷಯ ನಾನು ಹೇಳಿದೆ, ಜಾತಿ ಅವಶ್ಯಕತೆ ಇಲ್ಲ. ಯಾರಾದರೂ ಆ ಒಂದು ಇಂಟ್ರೆಸ್ಟ್ ಇದ್ದವರು ಏನಾದರೂ ಕಳೆದುಕೊಳ್ಬೋದು ಅಂತ. ಇವರು ಮುಷ್ತಾಕ್ ಅಲಿ ಅಂತ, ಅವರಿಗೆ ಆ ಒಂದು ಆಧ್ಯಾತ್ಮಿಕತೆ ಒಂದು ಇದಿತ್ತು. ಅವರು ಹುಡುಕಿಕೊಂಡು ಹೋಗಿ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಎಲ್ಲ ತುಂಬ ಎಲ್ಲ ಕಲಿತ್ಕೊಂಡ್ರು. ಅವರು ಒಂದು ಹೇಳ್ತಾರೆ, ಹಿಮಾಲಯಕ್ಕೆ ಹೋದ್ಮೇಲೆ ಅಲ್ಲಿಯ ಯೋಗಿಗಳ ಜೊತೆಗೆ ಅವರು ಸೇರಿಕೊಂಡಾಗ ಅಲ್ಲಿ ಹೇಳ್ತಾರೆ, ಅಲ್ಲಿ ಏನು ಜಾತಿ ಭೇದಗಳಿಲ್ಲ. ಅವ್ರು ನೋಡಿದ್ರು, ನಿನಗೆ ಈಗ ಹಿಮಾಲಯಕ್ಕೆ ಹೋಗಿ ಇದನ್ನೆಲ್ಲ ಕಲಿಯುವುದು ಅಷ್ಟೊಂದು ಸುಲಭವಲ್ಲ. ನಿಮಗೆ ಅದರ ಬಗ್ಗೆ ತಾಕತ್ತಿದ್ರೆ ಅದು ಅಷ್ಟೇ ಅವ್ರು ನೋಡುದು. ಸೊ ಯೋಗಿಗಳಲ್ಲಿ ಈ ಜಾತಿ ಭೇದ ಇಲ್ಲ. ಯಾರಿಗೆ ಸಾಧ್ಯ ಇದೆ ಅವರಿಗೆಲ್ಲ ಈ ಸಾಧನೆಗಳನ್ನು ಮಾಡಬಹುದು. ಶ್ರೀ ಅವರ ಜೀವನಗಳಿಂದ ನಾವು ತಿಳ್ಕೊಳ್ಬೇಕಾದ್ದೇನೆಂದರೆ, ಈ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣ ಅನ್ನೋದು ಎಲ್ಲರಿಗೂ ಸೇರಿದ್ದು ಅವರವರ ಅಭಿರುಚಿಯ ಅನುಗುಣವಾಗಿ. ನಿಮಗೆ ಅಭಿರುಚಿ ಇದ್ದರೆ, ನಾನು ಹೇಳಿದೆ ಈ ಆಧ್ಯಾತ್ಮಿಕ ಬಗ್ಗೆ ಹೇಳಿದೆ, ಎಲ್ಲರಿಗೂ ಅದರ ಬಗ್ಗೆ ಅಭಿರುಚಿ ಇರ್ಲಿಕ್ಕಿಲ್ಲ. ನಿಮಗೆ ಅಭಿರುಚಿ ಇದ್ದರೆ ನೀವು ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಅದನ್ನು ಯಾರು ಅಡ್ಡಿ ಮಾಡಬಾರ್ದು. ಅದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವ ಈ ಒಂದು ಸಂದೇಶ, ಅಂಬೇಡ್ಕರ್ ಅವರ ಸಂದೇಶದಲ್ಲಿ ನಾವು ಶಿಕ್ಷಣಕ್ಕೆ ಭಾರತದ ನೆಲದಲ್ಲಿ ಅಂಬೇಡ್ಕರ್ ಕಾನೂನಿನಡಿಯಲ್ಲಿ ದೀನರನ್ನು ಪಡೆಯುವಂತ ಶಕ್ತಿಯ ಮಳೆಗರೆದ ಅಂಬೇಡ್ಕರ್. ದಲಿತರ ಬಾಡಿಗೆ ಬೆಳಕಾದ ಭಾಸ್ಕರನು ಉದಿಸಿದ. ಮುಟ್ಟಿಸಿಕೊಳ್ಳದ ಕುಲವೆಂದು ಹೊರಗಿಟ್ಟು ಅವಮಾನಗೈದವರ ಕದತಟ್ಟಿ ಪ್ರಶ್ನಿಸಿದ ಹುಟ್ಟು ಹೋರಾಟಗಾರನು ಅಂಬೇಡ್ಕರ್. ದಿಟ್ಟತನದಲ್ಲಿ ಕೆಟ್ಟಿರುವ ಸ್ಥಿತಿಯನ್ನು ಸರಿ ಮಾಡಲೆತ್ನಿಸಿದ ಸಮತೆಯ ಹರಿಕಾರ. ಉಳ್ಳವರು ನಡುವೆ ಮುಳ್ಳಂತೆ ಚುಚ್ಚಿದರು ಕೊಳ್ಳು ಬೆದರಿಕೆಗೆ ಹೆದರದೆ ಮುನ್ನುಗ್ಗಿ ಒಳ್ಳೆಯ ಸಂವಿಧಾನ ಬರೆದಿಟ್ಟ ಬಹದ್ದೂರ. ಹರಿಜನರು ಗಿರಿಜನರು ಬುಡಕಟ್ಟು ಬಹುಜನರು ಕಟ್ಟಿಕೊಂಡರು ಬದುಕು ನಿನ್ನಿಂದ ಸರದಾರ. ನಿನಗೆ ನಮಸ್ಕಾರ. ಮಾತಾಡಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋದ್ರಿಂದ 2-3 ಮಾತು ಹೇಳ್ತೇನೆ. ಸರ್, ಈ ಕವರ್ ಬಹಳ ಚೆನ್ನಾಗಿ ಬಂದಿದೆ ಸರ್. ಮತ್ತೆ ನಾವು ಆಂಧ್ರ ಪ್ರದೇಶದಲ್ಲಿ 9 ಕವರ್ ತಮಗೆ ತೋರಿಸ್ದೆ ಸರ್. 9 ಕವರು ಬಾಬಾ ಸಾಹೇಬರು ವಿಸಿಟ್ ಮಾಡಿದ ಒಂದು ಕುರುಹಿಗಾಗಿ ಅಲ್ಲಿ ರಿಲೀಸ್ ಆಗಿದೆ. ನಾನು ಜಾಯ್ನ್ ಆದಾಗ ಇದು ನನ್ನ ಗಮನಕ್ಕೆ ಬಂತು. ನಾನು ನಿಮಗೆ ಒಂದು ಪತ್ರ ಬರೆಯೋಣ ಅಂತ ಮೇ ತಿಂಗಳಲ್ಲಿ ಯೋಚನೆ ಮಾಡಿದ್ದೆ. ನಾನು ಜಾಯ್ನ್ ಆದ ಕೆಲವು ತಿಂಗಳಲ್ಲಿ ಎಲ್ಲೋ ತಗೊಂಡು ಶುರು ಮಾಡಿದೆ, ಬಟ್ ಕನ್ನಡದಲ್ಲಿ ಶುರು ಮಾಡಿದೆ. ಕನ್ನಡದಲ್ಲಿ ನಿಮಗೆ ಪತ್ರ ಬರೆದು ಇದನ್ನ ತಿಳಿಸ್ಬೇಕು ಅಂತ ಶುರು ಮಾಡಿದೆ. ಮತ್ತೆ ಡೇಟಾ ನನ್ನ ಹತ್ರ ಜಾಸ್ತಿ ಸಿಗಲ್ಲ, 3-4 ಡೇಟಾ ಇದೆ. ನನ್ನ ವಿದ್ಯಾರ್ಥಿ ಮಿತ್ರ ಒಬ್ಬ ಇದ್ದ, ನಾನು ಕೋಲಾರದಲ್ಲಿ ವೇಸ್ಟ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಅವನು ಭೈರಪ್ಪ ಅಂತ, ಈಗ PhD ಮಾಡಿ ಪ್ರೊಫೆಸರ್ ಆಗಿ ಕನ್ನಡ ಕೆಲಸ ಮಾಡ್ತಾ ಇದ್ದಾನೆ ಸರ್. ಆತನಿಗೆ ಹೇಳಿದೆ, ಆತ ಕರ್ನಾಟಕದಲ್ಲಿ ಅಂಬೇಡ್ಕರ್ ಯಾನ ಅನ್ನೋ ಪುಸ್ತಕ ಇನ್ನೇನು ಅಚ್ಚಿಗೆ ಹೋಗ್ಲಿಕ್ಕಿದೆ. ಆ ಒಂದು ರಿಸರ್ಚ್ ವೆರಿ ಗುಡ್ ಸ್ಕಾಲರ್, ಬಹಳ ಭಾಷಾ ಭಾರತಿ ಪುರಸ್ಕಾರ ಕೂಡ ಬಂದಿದೆ ಆತನಿಗೆ. ಆತನಿಗೆ ಹೇಳಿದೆ, ಈ ಕೆಲಸ ಆಗ್ಬೇಕಿದ್ರು. ಬಾಬಾ ಸಾಹೇಬರು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದಾರೆ ಅದನ್ನ ಒಂದು ಗುರುತಿಸಿ ಎಲ್ಲರೂ ಅದನ್ನ ತಿಳ್ಕೊಳ್ಳೋ ರೀತಿ ಆಗ್ಬೇಕು ಅಂತ. ಆವಾಗ ಅವನ ಜೊತೆ ಮಾತಾಡಿದ ಕೆಲವು ಇನ್ಫಾರ್ಮೇಶನ್ಗಳ ಪ್ರಕಾರ 1925ರಲ್ಲಿ
ಬೆಳಗಾವಿಗೆ ಮೊಟ್ಟ ಮೊದಲ ಬಾರಿ ವಿಸಿಟ್ ಮಾಡ್ತಾರೆ ಏಪ್ರಿಲ್ ಮಾಹೆಯಲ್ಲಿ 1925. ಅದಾದ ನಂತರ ಧಾರವಾಡಗೆ ವಿಸಿಟ್ ಮಾಡ್ತಾರೆ. ಬೆಳಗಾವಿಯಲ್ಲಿ ನಿಪ್ಪಾಣಿ ಇದೆ, ನಿಪ್ಪಾಣಿ. ಅದಾದ ನಂತರ ಧಾರವಾಡ ವಿಸಿಟ್ ಮಾಡ್ತಾರೆ, ಮತ್ತೆ ಬೆಳಗಾವಿ. ಸರ್, ಬೆಳಗಾವಿಯನ್ನ ಒಂದು 6-7 ಬಾರಿ ಬಾಬಾ ಸಾಹೇಬ್ ವಿಸಿಟ್ ಮಾಡ್ತಾರೆ. ಅಥಣಿ, ಸೂಡಿ ಅಂತ ಒಂದು ಜಾಗ, ಇನ್ನು ನಿಪ್ಪಾಣಿ, ಇನ್ನೊಂದು ಲಿಸ್ಟ್ ಹೇಳಿದೆ ಸರ್, ನನಗೀಗ ನೆನಪಾಗ್ತಾ ಇದೆ. ಒಂದು 7 ಬಾರಿ ಬೆಳಗಾವಿಯನ್ನು ವಿಸಿಟ್ ಮಾಡ್ತಾರೆ ಸರ್. 25 ಮೊದಲನೇ ವಿಸಿಟ್. ಅದಾದ ನಂತರ ಸಬ್ಸಿಕ್ವೆಂಟ್ ಇಯರ್ಸ್ 54 ಅಲ್ಲಿ KGFಗೆ ವಿಸಿಟ್ ಮಾಡ್ತಾರೆ ಸರ್. 25ನೇ ಇಸ್ವಿಯಲ್ಲಿ ಮೊದಲನೇ ವಿಸಿಟ್. 1954ರಲ್ಲಿ KGFಗೆ ವಿಸಿಟ್ ಮಾಡ್ತಾರೆ, ಅದು ಕೊನೆ ವಿಸಿಟ್. ಇದರ ಮಧ್ಯ 17 ಬಾರಿ ಬಾಬಾ ಸಾಹೇಬರು ಕರ್ನಾಟಕವನ್ನು ವಿಸಿಟ್ ಮಾಡ್ತಾರೆ. ವಾಡಿ ಇದು ಮೊದಲನೇ ವಿಸಿಟ್ 1944ರಲ್ಲಿ ಸಾಹೇಬರು ಹೇಳಿದಾಗೆ. ಅದಾದ ನಂತರ 52ರಲ್ಲಿ ಬಾಬಾ ಸಾಹೇಬರು ಅವರ ಅಭಿಪ್ರಾಯವನ್ನ, ಇಡೀ ದೇಶ ಸ್ವಾತಂತ್ರ್ಯ ಬಂದಿರ್ತದೆ, ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ಕಟ್ಟುತ್ತಾ ಇರ್ತಾರೆ. ಆವಾಗ ಹೈದರಾಬಾದ್ ನಿಜಾಮ್ ಕರೀತಾರೆ ಬಾಬಾ ಸಾಹೇಬ್ರನ್ನ, ಒಂದು ಮೀಟಿಂಗ್ ಇರ್ತಾರೆ. ಆವಾಗಲೂ ಕೂಡ 52ನೇ ಇಸ್ವಿಯಲ್ಲಿ ಕೂಡ ವಾಡಿ ಟಚ್ ಮಾಡಿ ಬಾಬಾ ಸಾಹೇಬ್ ಹೋಗ್ತಾರೆ. ಬೆಳಗಾವಿ ಒಂದು 7 ಬಾರಿ, ಧಾರವಾಡ ಒಂದು 4 ಬಾರಿ, ಆಮೇಲೆ ಬಿಜಾಪುರದ ಅಂದ್ರೆ ಈಗಿನ ಬಾಗಲಕೋಟೆಯ ಬೀಳಗಿಯ ಅಲ್ಲಿಗೆ ಒಂದು ಕೇಸು, ಬಹಳ ಇಂಟ್ರೆಸ್ಟಿಂಗ್ ಇತಿಹಾಸ ಇದೆ. ಅಲ್ಲೊಬ್ರು ಪ್ರಸಿದ್ಧ ವಕೀಲರು ಇರ್ತಾರೆ, ಅಂಗಡಿ ಅಂತ ಅವ್ರ ಹೆಸರು. ಅವರು ಒಂದು ಕೇಸ್ ತಗೊಂಡಿರ್ತಾರೆ, ಒಂದು ಕೊಲೆ ಕೇಸ್. ಸೋಮಣ್ಣ ಗೌಡ ಅಂತ ಅವನ ಜಮೀನಿನ ವಿಷಯವಾಗಿ ಒಂದು ಕೇಸ್, ಜಮೀನಿನ 2 ಕೊಲೆ ಆಗಿರ್ತದೆ, ಆ ವಿಷಯವಾಗಿ ಕೇಸ್ ತಗೊಂಡಿರ್ತಾರೆ. ಅದನ್ನ ವಾದ ಮಾಡ್ಲಿಕ್ಕೆ ಆತ ಇನ್ನೋಸೆಂಟ್ ಅಂತ ಅಂಗಡಿ ಅನ್ನೋ ವಕೀಲರು ಗೊತ್ತಿರ್ತದೆ. ಆ ಕಾಲಘಟ್ಟದಲ್ಲಿ ಲಾ ಅಥವಾ ಕಾನೂನು ಪದವಿಯನ್ನ ಬಹಳ ಚೆನ್ನಾಗಿ ತಿಳ್ಕೊಂಡು ವಕೀಲಿಕೆ ಮಾಡ್ತಾ ಇದ್ದವರು ಇವರು ಅನ್ನೋದು ಅಂಗಡಿಯವರಿಗೆ ಗೊತ್ತಾಗ್ತದೆ. ಬಾಬಾ ಸಾಹೇಬ್ರನ್ನ ಮುಂಬೈಗೆ ಹೋಗಿ ಕರ್ಕೊಂಡು ಬಂದು ಆ ಕಾಲಕ್ಕೆ 5,000 ಫೀಸ್, 5,000 ಫೀಸನ್ನ ಇವರು ಕೊಟ್ಟು ಆ ಕೇಸಲ್ಲಿ ಗೆಲ್ತಾರೆ. ಬೀಳಿಗೆ ಅನ್ನೋ ಜಾಗದಲ್ಲಿ, ಈಗಿನ ಬಾಗಲಕೋಟೆ. ಅದು ಒಂದೇ ವಿಸಿಟ್ ಸರ್, ಬಿಜಾಪುರ ಅಥವಾ ಬೀಳಿಗೆಗೆ. ಅದಾದ ನಂತರ ಮೈಸೂರು ಮಹಾರಾಜರನ್ನ ಭೇಟಿ ಮಾಡ್ತಾರೆ ಸರ್. ಫ್ರೇಸರ್ ಟೌನ್, ಬೆಂಗಳೂರಿನ ಫ್ರೇಸರ್ ಟೌನ್ ಬಂದು ಬೆಂಗಳೂರಿನ ಮಹಾರಾಜರನ್ನ ಭೇಟಿ ಮಾಡಿ, ಅಲ್ಲಿ ತನಕ ಮೈಸೂರು ಮಹಾರಾಜರದ್ದು ಬಹಳ ಹೆಸರು ನಮ್ಗೆ ಗೊತ್ತಿದೆ ಸರ್. ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖ ಕಟ್ಟಡಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಶಾಲೆಗಳಿರ್ಬೋದು, ಇವೆಲ್ಲ ಮೈಸೂರು ಮಹಾರಾಜರ ಕೊಡುಗೆ. ಅದನ್ನ ಬಾಬಾ ಸಾಹೇಬರು ಗಮನಕ್ಕೆ ತಂದಾಗ ಬಾಬಾ ಸಾಹೇಬರು ರಿಕ್ವೆಸ್ಟ್ ಮಾಡಿಕೊಡ್ತಾರೆ, ಬೌದ್ಧ ಧರ್ಮದ ಪ್ರಚಾರಕ್ಕೆ ನಮಗೊಂದು ಸ್ವಲ್ಪ ಇಲ್ಲಿ ಜಾಗ ಬೇಕು ಅಂತ ಕೇಳಿದಾಗ ಸದಾಶಿವ ನಗರ, ಈಗ ಅದನ್ನ ಹೋಗ್ತಾ ಸರ್ ನಾವು ನೋಡಿರ್ತೀವಿ, ಸದಾಶಿವ ನಗರದಲ್ಲಿ ಬಹಳ ಪ್ರಾಮಿನೆಂಟ್ ಪ್ಲೇಸ್ ಅಲ್ಲಿ 5 ಎಕರೆ ಜಾಗವನ್ನ ಮೈಸೂರು ಮಹಾರಾಜರು ಬಾಬಾ ಸಾಹೇಬರಿಗೆ ದಾನ ಮಾಡಿ ಕೊಟ್ಟಿದ್ದಾರೆ. ಅದರ ನಂತರ ಸರ್ ಅದೇ ಸಂದರ್ಭ ಇದು 17 ವಿಸಿಟ್. KGF ಅಲ್ಲಿ ಅಯೋತಿ ದಾಸ್ ಅಂತ ಒಬ್ಬರು ಇರ್ತಾರೆ. ಅವರು ಬಾಬಾ ಸಾಹೇಬರು ಬರ್ಲಿಕ್ಕಿಂತ ಮುಂಚೆ ಬೌದ್ಧ ಧರ್ಮದ ಬಗ್ಗೆ ಬಹಳ ತಮಿಳವರು, ಅಯೋತಿ ದಾಸ್ ಅಂತ ಬೌದ್ಧ ಧರ್ಮದ ಬಗ್ಗೆ ಬಹಳ ಅಧ್ಯಯನ ಮಾಡಿರ್ತಾರೆ. ಅವ್ರ ಮೇಲೆ ನಮ್ಮ ಇಲಾಖೆ 2005ರಲ್ಲಿ ಒಂದು ಕಮಮರೇಟಿವ್ ಸ್ಟಾಂಪ್ ಕೂಡ ಬಿಡುಗಡೆ ಮಾಡಿ 2005. ಅವರು KGF ಅಲ್ಲಿ ಅವರ ಪುಸ್ತಕವನ್ನ ಇವರು ಬಾಬಾ ಸಾಹೇಬರು 10th ಪಾಸ್ ಮಾಡಿದಾಗ ಕೇಳುಸ್ಕರ್ ಅಂತ ನಾವು ಆ ಪುಸ್ತಕವನ್ನ ಕಾಣಿಕೆ ಹಾಕಿರ್ತಾರೆ. ಸೊ ಹಾಗಾಗಿ ಸೌತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಈ ಒಂದು ಇತಿಹಾಸದ ಕುರುಹುಗಳಿದ್ದಾವೆ ಅಂತ ಹುಡುಕೋದಕ್ಕೆ ಕೋಲಾರ್ಗೆ ವಿಸಿಟ್ ಮಾಡ್ತಾರೆ, KGFಗೆ ವಿಸಿಟ್ ಮಾಡ್ತಾರೆ. ಅದೇ ರೀತಿ ಹಾಸನ ಮತ್ತೆ ಹೊಳೆ ನರಸೀಪುರ ವಿಸಿಟ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳಿದ್ದಾವೆ. ಸುಮಾರು ಡೇಟಾಗಳನ್ನ ಹೆಕ್ಕಿ ತೆಗೆಯುವಂತ ಕೆಲಸಗಳಾಗಬೇಕಾಗಿದೆ. ಈ ಮಾಹಿತಿ ನನಗೆ ಇವತ್ತು ಮೊದಲನೇ ಕವರು ಬೆಂಗಳೂರಿನಲ್ಲಿ 2021ನೇ ಇಸ್ವಿಯಲ್ಲಿ ಸಂವಿಧಾನ ಹಬ್ಬ ಅಂತ ಬೆಂಗಳೂರು GPO ಅಲ್ಲಿ ಚೀಫ್ ಸರ್ ಒಂದು ಕವರ್ನ ರಿಲೀಸ್ ಮಾಡಿದ್ರು. ಆವಾಗ ಕೂಡ ಆ ಕಾರ್ಯಕ್ರಮದಲ್ಲಿ ನಾನಿದ್ದೆ, ಕರ್ನಾಟಕ ಸರ್ಕಾರದಲ್ಲಿ APMP ಆಗಿದ್ದೆ. ಅದರ ನಂತರ ಬಾಬಾ ಸಾಹೇಬರು ವಿಸಿಟ್ ಮಾಡಿರ್ತಕ್ಕಂಥ ಮೊದಲನೇ ಕವರು ವಾಡಿ
ನಿಮ್ಮ ಕಲಬುರಗಿ ಡಿವಿಷನ್ ಆಗ್ತಾ ಇದೆ. ಇದು ಬಹಳ ಸಂತೋಷದ ವಿಷಯ. ಇನ್ನು ಉಳಿದಿರ್ತಕ್ಕಂಥ ಸಾಹೇಬರು ಆಲ್ರೆಡಿ ಹೇಳಿದ್ದಾರೆ ಮತ್ತು ಅದನ್ನು ನೀವು ಫಾಲೋ ಮಾಡಬೇಕಾಗಿ 15-16 ಕವರ್ಗಳು. ಈ ಕವರ್ಗಳು ಯಾಕೆ ಅಂತಂದ್ರೆ ಈ ಒಂದು ಅವೇರ್ನೆಸ್, ಅಲ್ಟಿಮೇಟ್ ಅವೇರ್ನೆಸ್ ಏನು ಅಂತಂದ್ರೆ ಟು ಬಿ ಆಕ್ಟಿವ್ ಸಿಟಿಸನ್, ಒಂದು ಪ್ರಜ್ಞಾಪೂರ್ವಕ ನಾಗರಿಕನಾಗಿ ಬದುಕಬೇಕು ಅನ್ನೋದು ಒಂದು ಅಲ್ಟಿಮೇಟ್. ಆ ದಿಕ್ಕಿನಲ್ಲಿ ಇವೆಲ್ಲ ಒಂದು ಸಿಂಬಾಲಿಕ್ ಒಂದು ಪ್ರಯತ್ನಗಳು. ಸರ್ ತಮ್ಮ ಬಳಿ ಹೇಳ್ತಾ ಇದ್ದೆ, ಬಾಬಾ ಸಾಹೇಬ್ ಬರ್ಲಿಕ್ಕಿಂತ ಮುಂಚೆ ಈ ನಾಡಿನಲ್ಲಿ ಅನೇಕ ಮಹನೀಯರು ಸಮತಾ ಸಮಾಜವನ್ನ ಕಟ್ಟಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ. ಮಂಗಳೂರಲ್ಲಿ ಕುದ್ಮಲ್ ರಂಗರಾವನ್ನವರು ಮಾಡಿದ್ದಾರೆ, ತಲಕಾಡು ಚಿಕ್ಕರಂಗೇಗೌಡರು ಅನ್ನೋರು ಮಾಡಿದ್ದಾರೆ. ಉದ್ದೇಶ ಏನು ಅಂತಂದ್ರೆ ಒಳ್ಳೆ ನಾಗರಿಕರಾಗೋದಕ್ಕೆ ಯಾವುದೇ ಕುಲ ಜಾತಿಯ ಒಂದು ಚೌಕಟ್ಟಿಲ್ಲ. ನೀವು ಒಂದೊಂದೇ ಈ ಮಹನೀಯರ ಇತಿಹಾಸವನ್ನು ತೆಗೆದು ಓದಿದಾಗ ಅವರು ಹೇಗೆ ಎಲ್ಲರ ಪಾಲ್ಗೊಳ್ಳುವಿಕೆಯಲ್ಲಿ ಹೇಗೆ ಕೆಲಸ ಮಾಡಿದ್ರು, ಎಲ್ಲರನ್ನು ಮಹಾರಾಷ್ಟ್ರದಲ್ಲಿ ಹೇಗೆ ಜ್ಯೋತಿಬಾ ಫುಲೆ ಕೆಲಸ ಮಾಡಿದ್ರು, ಅದೇ ರೀತಿ ಕುದ್ಮಲ್ ರಂಗರಾವ್ ಅವರು, ತಲಕಾಡು ಚಿಕ್ಕರಂಗೇಗೌಡರು ತಳವರ್ಗದ ಒಂದು ಶಿಕ್ಷಣಕ್ಕಾಗಿ, ತಳವರ್ಗದ ಮಾನವತೆಯ ಘನತೆಗಾಗಿ ಬಹಳ ಕೆಲಸ ಮಾಡಿದ್ದಾರೆ. ಅದನ್ನ ಗುರುತಿಸಿ ಈ ಕವರ್ಗಳ ಮುಖಾಂತರ ಸಿಂಬಾಲಿಕ್ ಆಗಿ ಹೊರತರಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಮತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಈ ಒಂದು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಚೀಫ್ ಸರ್ ಮತ್ತು ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. Presenting this occasion. Actually, CPMG sir and Sandesh Mahapatra sir and Taram madam, they have already conveyed the message. I have nothing to add more, but still I want to share only two things. Actually, I was told that there was a proactive thinking of SCST Association Gulbarga division to release such a special cover to commemorate the visit of Dr. Baba Sahib Ambedkar to the holy land of this Gulbarga. In the meantime, CPMG sir has given a wonderful idea to release the cover today itself. Why? Because this day of around 8 years back, Baba Sahib Ambedkar visited this Gulbarga division. So, Krishnamurti and Chikkote, they were also consistently pursued this issue, and ultimately today our proposal is materialized in the Gulbarga, as mentioned by the Chief Sir and DPS Sir. This is the first special cover in Karnataka where we are releasing to commemorate this great occasion. So in this occasion, on behalf of the entire SCST staff members of Gulbarga SCST Association, to our Chief Sir for approving the proposal as well as to release the special cover. I want to mention that our Chief Sir has very recently raised the two functions, SCST Association conference at Chitradurga and Hassan. He has delivered a wonderful speech. He has spelled out the social religious discrimination which is happening to SCST people, and Krishnamurti is having the hard copy of the speech also. I request all it will be shared to all the officials. I request all the officials to go through the entire message. In that message, he has even given suggestion to come out of such a religious exploitation and social exploitation. Wonderful event to commemorate the occasion of Baba Sahib's visit to this land. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಂಚೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಘನತೆಯತ್ತ ಕಲಬುರಗಿ ಅಂಚೆ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿಶೇಷ ಅಂಚೆ ಲಕೋಟೆ
ಬಿಡುಗಡೆ ಕಾರ್ಯಕ್ರಮದ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಗೌರವಾನ್ವಿತ ರಾಜೇಂದ್ರ ಕುಮಾರ್ CPMD ಸರ್ ರವರೇ, ಯಾವತ್ತೂ ನಮ್ಮ ಜೊತೆ ಮಾರ್ಗದರ್ಶನ ನೀಡುವ ಮೂಲಕ ನಾವೆಲ್ಲರೂ ಎತ್ತರಕ್ಕೆ ಬೆಳೆಯಬೇಕು ಎನ್ನುವಂತ ಸಂಕಲ್ಪವನ್ನು ಇಟ್ಟುಕೊಂಡು ಇವತ್ತು ವಿಜಯವಾಡದಿಂದ ಬಂದಿರತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಸಂದೇಶ್ ಮಾದೇಪ್ಪ ಸರ್ ಅವರೇ, ಯಾರ ಜೊತೆ ಒಡನಾಟ ಇಟ್ಕೊಂಡು ಸಂಘದ ಸರ್ವರನ್ನು ಮಾರ್ಗದರ್ಶನಕ್ಕೆ ನೀಡುವ ಮೂಲಕ ಇವತ್ತು ನಮ್ಮ ಈ ಕಲಬುರಗಿ ಮತ್ತು ಯಾದಗಿರಿ ವಿಭಾಗ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಶ್ರೀಮತಿ ವಿ ತಾರಾ EPS ಮೇಡಮ್ ಧಾರವಾಡರವರೇ, ನಮ್ಮ APMG ಬೆಂಗಳೂರು ಡಿವಿಷನ್ನಿಂದ ಬೆಂಗಳೂರು ರೀಜನ್ನಿಂದ ಬಂದಿರತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಕೊರಗಪ್ಪ ನಾಯಕರವರೇ, ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವೀರಭದ್ರ ಸ್ವಾಮಿ ಅಂಚೆ ಅಧೀಕ್ಷಕರು ಕಲಬುರಗಿ ವಿಭಾಗದವರೇ, ಬಳ್ಳಾರಿ ಎಸ್ಟೋ ಆಗಿರುವಂತಹ VL ಚಿಕ್ಕೋಟೆ ಅವರೇ, ಯಾದಗಿರಿ ಎಸ್ಟೋ ಆಗಿರುವಂತಹ ನಮ್ಮ ಶಿವಾನಂದ RH ನಮ್ಮ ಸಂಘದ ಡೈನಾಮಿಕ್ ಸೆಕ್ರೆಟರಿ ಆಗಿರುವಂತಹ ವಿ ಕೃಷ್ಣಮೂರ್ತಿ ಅವರೇ, CPMD ಸರ್ ಅವರು, EPS ಅವರು, APMD ಸರ್ ಅವರು, ಮೇಡಮ್ ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬಾಬಾ ಸಾಹೇಬರ ಲಕೋಟೆಯನ್ನು ಬಿಡುಗಡೆ ಮಾಡಿದ್ರಿ. ಇದೊಂದು ಸಾರ್ಥಕವಾದಂತಹ ಸಾಧನೆ ಅಂತಕ್ಕಂಥ ಮಾತನ್ನ ಗುಣಗಾನವನ್ನು ಮಾಡಿದ್ದಾರೆ. ಇದಕ್ಕಿಂತ ನಮಗೆ ಹೆಚ್ಚಿನ ಏನು ಬೇಕಾಗಿಲ್ಲ, ಇದಕ್ಕಿಂತ ಹೆಚ್ಚಿದು ನಮಗೇನು ಬೇಕಿಲ್ಲ. ನಾನು ಚಿಕ್ಕೋಟೆ, ನಮ್ಮ ಮಲ್ಲಿಕಾರ್ಜುನ ಹೊಸಮನಿಯವರು ಸರ್ ಅವರು ಬೆಂಗಳೂರು GPOದಲ್ಲಿ ನಮ್ಮ ಸಂಘದ ನೇತೃತ್ವದಲ್ಲಿ ಒಂದು ಸಂವಿಧಾನದ ಹಬ್ಬ ನಡೀತಾ ಇತ್ತು. ಆ ಸಂವಿಧಾನದ ಹಬ್ಬ ನೋಡಿದ್ವಿ ನಾವು. ಆ ಸಂವಿಧಾನದ ಹಬ್ಬ ನೋಡಿದ್ಮೇಲೆ ಅದನ್ನು ಸ್ಫೂರ್ತಿ ಆಯ್ತು. ಅವಾಗ ನಮ್ಮ ತಲೆ ಕೆಟ್ಟೋಯ್ತು, ಯಾವಾಗ ಇಂಥ ಕಾರ್ಯಕ್ರಮ ನಾವು ಮಾಡಬಾರ್ದು. ಬಹಳ ಸೊಗಸಾಗಿ ಕಾರ್ಯಕ್ರಮವನ್ನ ನಮ್ಮ CPMD ಸರ್ APMD ಸರ್ ಇದ್ರು ಸಂಜಯ್ ಸರ್ ನಮ್ಮ ತಲೆ ಕೆಟ್ಟಿ ಪೂರಾ ಖರಾಬಾಗಿ ಹೋಗಿತ್ತು. ಚಿಕ್ಕೋಟೆ ಅವರು ನಾವು ಮಾತಾಡೋಕೆ ಚಾಲು ಮಾಡಿದ್ವಿ. ಸರ್, ಈ ಕಾರ್ಯಕ್ರಮ ನಮ್ಮ ಯಾದಗಿರಿ ಗುಲ್ಬರ್ಗದಾಗ ಆಗಿ ಹೆಂಗಾರೆ ಮಾಡಿ ಮಾಡೋಣ ಅಂತಕ್ಕಂಥ ಡಿಸೈಡ್ ಮಾಡಿದ್ವಿ. ಒಂದು ಏನು GPOದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮದ ಸ್ಫೂರ್ತಿಯ ಪ್ರತೀಕವಾಗಿ ಇವತ್ತು ಯಾದಗಿರಿ ಮತ್ತು ಕಲಬುರಗಿ ನಮ್ಮೆಲ್ಲ ಸಂಘದ ಮನಸ್ಸುಗಳು ಮತ್ತು ನಮ್ಮೆಲ್ಲ ಸಂಘದ ಮನಸ್ಸುಗಳು ಸೇರಿಕೊಂಡು ಇವತ್ತೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ಅವಾಗ ನನಗೆ ಸಾರ್ಥಕ ಅನಿಸ್ತು. ಇವತ್ತು ನನಗೆ ಹಾಲು ಗೋಧಿ ಒಂದಷ್ಟು ಖುಷಿ ಅನಿಸ್ತದೆ. ಇದು ಚಿಕ್ಕೋಟೆಯವರಾಗಲಿ ನಾನಾಗಲಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇದಕ್ಕೆಲ್ಲ ನೀವು ಬೆಂಗಳೂರಿಗೆ ಹಿಂದಿರಲ್ಲ, ಇದಕ್ಕೆ ನೀವೆಲ್ಲ ಕಾರಣ. ನಿಮ್ಮ ಸಹಕಾರ ಮಾರ್ಗದರ್ಶನ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ನಾವು ಅವಾಗಿಂದ ಇವಾಗಿನ ಹಂಗೆ ಒಂದು ವರ್ಷದಿಂದ ಪಡೆದಾಡ್ತಾ ಇದ್ದೀವಿ ಸರ್ ಅವರಿಗೂ ನಾವು ನೇರವಾಗಿ ನಮ್ಗೆ ಸರ್ ಅವ್ರಿಗೆ ಭೇಟಿಯಾಗ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಗೆ ಅನನುಕೂಲ ಆಗ್ತಾ ಇತ್ತು. ಇಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲಿ ಹೋಗಿ ಭೇಟಿಯಾಗ ತೊಂದರೆ ಆಗ್ತಿತ್ತು. ನಮ್ಮ ಒಂದು ಸಂಪರ್ಕ ಸೇರ್ತಂದ್ರೆ ನಮಗೆ ಕೃಷ್ಣಮೂರ್ತಿ ಮತ್ತು ಶ್ರೀನಿವಾಸ, ನಾವೇನಿದ್ರು ಅವ್ರಿಗೆ ಹೇಳಬೇಕು, ಅವ್ರು ಅವ್ರಿಗೆ ಹೋಗ್ಬೇಕು, ಅವ್ರು ಬಂದು ಅವ್ರಿಗೆ ಹೇಳ್ಬೇಕು, ಚಿಕ್ಕೋಟೆ ಅವ್ರಿಗೆ ಹೇಳ್ಬೇಕು. ಹೀಗೆಲ್ಲ ಮಾಡ್ಕೊಂಡು ಮತ್ತೆ ಸರ್ ಹಿಂಗೆ ಆಯ್ತು ಮತ್ತೆ ನಮ್ಮ ಶಿವನ ಸರಿ ಅಷ್ಟು ನಾವು ಸತಿ ಮುಗಿಸ್ತೀವಿ. ಈ ಒಂದು ಎಲ್ಲ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಿದ್ವಿ. ಕೆಲಸ ಮಾಡಿದಾಗ ಇವತ್ತೇನೆಲ್ಲ ನೀವು ಇಲ್ಲಿ ಬಂದು ಕೂತಿರಲ್ಲ, ಈ ಒಂದು ಸಂಭ್ರಮಕ್ಕೆ ಸಾಟಿ ಯಾವುದೂ ಇಲ್ಲ. ಅಷ್ಟೊಂದು ಸಂಭ್ರಮ ಆಗ್ತದೆ ನಮಗೆ, ಅಷ್ಟೊಂದು ಭಾವನಾತ್ಮಕವಾಗಿ ನಾವಿವತ್ತು ಈ ಒಂದು ಒಡನಾಟಕ್ಕೆ ಸಾಕ್ಷಿ ಆದಿವಲ್ಲ ಅಂತಕ್ಕಂಥ ಮನಸ್ಸು ನಮ್ದಾಗ್ತದೆ. ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಅಥವಾ ವಿಶಿಷ್ಟವಾಗಿರ್ತಕ್ಕಂಥ ಹೆಚ್ಚಿನ ಅಂಚೆ ಲಕೋಟೆಗಳು ಬಾಬಾ ಸಾಹೇಬ್ ಹೆಸರಿನಲ್ಲಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಆಶಯ ನುಡಿ ಆಗಿರ್ತಕ್ಕಂಥ ನಮ್ಮ CPMG ಅವರಿಗೆ ನಾವು ಇಲಾಖೆ ಪರವಾಗಿ ಮತ್ತು ವಿಶೇಷವಾಗಿ ನಮ್ಮ ಸಂಘದ ಪರವಾಗಿ ಅನಂತ ಯಾಕಂತಂದ್ರೆ ಇಂಥ ದೊಡ್ಡ ಮನಸ್ಸುಗಳು ನಮ್ಗೆ ಬೇಕಾಗಿತ್ತು. ಇಂಥ ದೊಡ್ಡ ಮನಸ್ಸುಗಳು ಇದ್ದಾಗ ಮಾತ್ರ ಇಂಥ ಐತಿಹಾಸಿಕ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಹೆಚ್ಚಿನ ಮಾತಾಡೋದು ಹೋಗಂಗಿಲ್ಲ, ಎಲ್ಲ ಮಾತಾಡಿದರೆ ನಾನು ಇಡೀ ನನ್ನ ಅಂಚೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ನನ್ನೆಲ್ಲ, ಯಾಕಂದ್ರೆ ಇಲ್ಲೇನಿದೆ ಇದು ನೋಡಿ ಒಂದು ಯಾವಿದೆ ಶಾಂತಿಯ ತೋಟ. ಅಂಚೆ ಇಲಾಖೆ ಅಂದ್ರೆ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ. ಇವಾಗ ಎಲ್ಲ ಸೇರಿದ್ದೀವಿ, ಬರೀ ಅಷ್ಟೇ ವಿಷಯವ ಈ ಬೆಸುಗೆ, ಈ ಬಾಂಧವ್ಯ, ಸಾಮರಸ್ಯ
ಎಲ್ಲವೂ ಯಾವತ್ತೂ ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕಾರ್ಯಾಧ್ಯಕ್ಷ ಮಾಡತಕ್ಕಂಥ ನನ್ನ ಇಲಾಖೆಯ ನನ್ನ ಸಂಘದ ಎಲ್ಲ ದೊಡ್ಡ ಮನಸ್ಸುಗಳಿಗೆ ನಾನು ಅಪಾರವಂತ ಜಯಶ್ರೀ ಹೇಳಿ ನನ್ನ ಮಾತುಗಳನ್ನು ಬಿಟ್ಟಿದ್ದೀನಿ. ಇನ್ನೊಂದು ವಿಚಾರ ಏನಂತಂದ್ರೆ, ನಾಳೆ ನಮ್ಮ ಸಂಘದ ಪರವಾಗಿ 5ನೇ ಅಧಿವೇಶನ ನಡೀತಾ ಇದೆ ಇಲ್ಲಿ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ. ಸರ್ ಅವ್ರಿಗೆ ಕೇಳ್ಕೊಂಡಿವಿ, ನಮಗೆ ಸರ್ ಅವರು ಈ ಭಾಗಕ್ಕೆ ಇದು ಬಿಸಿಲು ನಾಡು, ಈ ಬಿಸಿಲು ನಾಡಿಗೆ ಬರ್ತಾರೆ ಅಂತಕ್ಕಂಥ ಒಂದು ಅನುಮಾನ ಇತ್ತು. ಸರ್ ಅವ್ರು ಬಂದು ಇಂಥ ಬಿಸಿಲೇ ಏನ್ ಮಾಡ್ತಪ್ಪ ಅಂತ ಸರ್ ಇಲ್ಲಿ ಒಂದೆರಡು ಕಡೆ ವಿಸಿಟ್ ಮಾಡಿ ಕಲ್ಯಾಣಕ್ಕೆ ಹೋಗ್ಬೋದು. ನೋಡ್ರಿ ಸರ್ ಎಷ್ಟು ಗಟ್ಟಿ ಅದ, ನಾವು ಕಳ್ಕೊಳಕ್ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಸರ್ ಅವರು ಮೇಡಮ್ ಅವರು ಒಂದೆರಡು 3 ಆಫೀಸ್ ವಿಸಿಟ್ ಮಾಡ್ಬೋದು. ಅಂದ್ರೆ ನಾವು ಸರ್ ಅವ್ರಿಗೆ ಹೇಳಿದ್ವಿ, ಸರ್ ತಮ್ಮ ಭಾಷೆ ನಮ್ಮ ಕೃಷ್ಣಮೂರ್ತಿ ಅವ್ರಿಗೆ ಹೇಳಿದ್ರು, ಅವರೇ ನಮಗೆ ನಡುವು ಸೇತುವೆ ಇದ್ದಾಗ ಸಂಪರ್ಕ ಸೇತುವೆ. ಸರ್ ಹಂಗಾರ ಮಾಡಿ ಸರ್ ಮನವೊಲಿಸ್ರಿ, ನಮ್ಮ ಕಾರ್ಯಕ್ರಮಕ್ಕೆ ಸರ್ ಬರು 27ಕ್ಕೂ ಇರ್ಬೇಕು 28ಕ್ಕೂ ಇರ್ಬೇಕಂತ ನಮ್ಮ ಚಿತ್ರದುರ್ಗ ಸರ್ ಮಾಡ್ಬಿಟ್ಟಿದ್ರು. ಅದೇ ಖುಷಿ ನಮಗಿತ್ತು. ನಾನು 27ಕ್ಕೂ ಇರ್ತೀನಿ 28ಕ್ಕೂ ಇರ್ತೀನಿ ಅಂತ ಹೇಳಿದ್ರು. 27ಕ್ಕೂ ಇರ್ತಾರೆ 28ಕ್ಕೂ ಇರ್ತಾರೆ. ಒಂದು ದೊಡ್ಡ ಚಪ್ಪಾಳೆ ನಮ್ಮ ಸರ್ ಅವರಿಗೆ ಸಂಸ್ಕರಿಸಬೇಕಾಗಿ ವಿನಂತಿ. ನಂತರ ಶಿವಮೊಗ್ಗ ಅವರಿಗೆ ನಮ್ಮ ಅಂಶ ಕಲಬುರಗಿ ವಿಭಾಗದ ವತಿಯಿಂದ ಶಾಲು ಮತ್ತು ಹೂಗುಚ್ಛ ಕೊಡುವುದರೊಂದಿಗೆ ಗೌರವವನ್ನು ವಿನಂತಿಸ್ತಾರೆ. ನೀಡಿ ನಮ್ಮ ಕಲಬುರಗಿ ವಿಭಾಗದ ವತಿಯಿಂದ ಸರ್ ಅವರಿಗೆ ಗೌರವ ಸಮರ್ಪಣೆಯನ್ನ ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಎಲ್ಲ ರೀತಿಯ ಸಹಾಯ ಸಹಕಾರವನ್ನ ನೀಡಿದ್ದಾರೆ. ಹಾಗಾಗಿ ನಮ್ಮ ಅಂಚೆ ಕಲಬುರಗಿ ವಿಭಾಗದ ವತಿಯಿಂದ ಹಾಗೂ ಸಮಸ್ತ ಎಲ್ಲ ನೌಕರರ ಪರವಾಗಿ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ವಿನಂತಿಸ್ತಾ ಇದೆ. ಧನ್ಯವಾದಗಳು. ಅಂಚೆ ಕಲಬುರಗಿ ವಿಭಾಗದ ವತಿಯಿಂದ ಶಾಲು ಮತ್ತು ಹೂಗುಚ್ಛವನ್ನು ನೀಡಿ ಗೌರವ ಸಮರ್ಪಣೆಯನ್ನು ನಡೆಸಿಕೊಟ್ಟಿದ್ದಾರೆ. I am not fluent in English, so we will go with Hindi. After that, I am also very happy. Actually, उपेंद्र सर आके मेरे को मिलके ऐसा उपेंद्र सर और चित्रकोटे सर ऐसा SC एसोसिएशन का एक कवर ओपन करेंगे बोल के बोला. वो बोलते उन्होंने विजिट वाली नहीं विजिट कर रहे तो ये चांस मेरे को नहीं आता, इसलिए वही है. फर्स्ट आई एम ग्रेटफुल टू हिम. बहुत लोगों बहुत पूछा, अभी बहुत लोगों बहुत बोले वही सिंगली जिन्हें मल्टी टैलेंटेड यूनिक है. इंडिया में उतना डिग्री पढ़ने वाला कोई भी नहीं मेरा साथ वही है. और मैं मेरा बच्चों के कुछ आपको मालूम है कि नहीं कि भगवत गीता के बाद दो गीता मकरंदम नेक्स्ट अंबेडकर नेक्स्ट और विवेकानंद वो तीन आइडिया लेना उतना ही है. अगर CPM सर बहुत अच्छा बोले अंडे थोड़ा कन्नड़ में हमको समझ में आता, मैं पूरा समझ में नहीं आता. यदि हो इतना पीसफुल वेदर में ये ऐसा कवर ओपन होना बोले तो ये पूरा एक्चुअल कवर डिजाइन करना पूरा अभी हम दोनों को देना पड़ता. मैं कुछ भी नहीं करें, चित्रकोटे सर और यादगिरी सर ये दोनों लोकल पर्सन से बोल के मेरे ऊपर ज्यादा नहीं गिरा. ये लोगों जो इनको लैंग्वेज प्रॉब्लम है बोल के मेरे को छोड़ देने की क्या है. अभी मल्लिकार्जुन हमारा IPC
అంటే एक्चुअल डिजाइन में मैं अब तक कितना कवर्स देखा, ये कवर तो बहुत स्पेशल है। उसी को भी कवर को 2 डीपीएस नहीं मिलता। इसी को भी कवर आप देखो, कितना कवर्स देखो, 2 डीपीएस 1 जीपीएम की किधर तो भी नहीं मिलता। इसी को भी कवर को 5 एसपी नहीं मिलता। 5 एसपी नहीं आते, किधर तो वो डिवीजन हो गए तो वो डिवीजन के एसपी रहे तो नहीं तो बाजू वाला एक आदमी आदमी उतना ही है। ये इसलिए वो स्पेशल है। मैं फर्स्ट ऑफ ऑल थैंक्स टू उपेंद्र सर। क्यों बोले तो इनिशिएशन लिया, उनको माइंड में आया एक स्पेशल का रिलीज करेंगे। हमारा डिपार्टमेंट के एम्प्लॉइज है ना, हमारा यूनियन है ना, हमारे तरफ से हमारा एक कवर रिलीज करेंगे बोल के आया। बहुत वो 10-15 दिन से वो लोग बहुत ये करे, बीच में भी 2-3 बार आया, सर ऐसे करेंगे कैसे करेंगे बोल के। ये देखो कोई सर आया, अभी मैं क्या बोले तो हमारे पीएम सर नया है तो भी उनका आशीर्वाद हमारे ऊपर रहेगा। क्यों बोले तो उनको बहुत सारा मैं सर कब आ रहे एकोमोडेशन बुक करना कब आ रहे बोल के मैं अभी बात ज्यादा नहीं करते, मगर वो व्हाट्सएप पे मैं बहुत डाले, मगर मैडम को भी बहुत मुश्किल से आया। मैडम भी बहुत तो मैं भी आने का प्रॉब्लम है, इलेक्शन है बोल के बोला, मगर मैडम भी बहुत स्ट्रेन लेके आया। अभी सीपीएम साहब भी हमारा रिक्वेस्ट माना कि उन्होंने भी आया। सारा तो मेरी अभी साथ को देखने के बाद मेरे को बहुत ये पर क्या बोले तो मैं थोड़ा नाराज हो गया। 200 किलोमीटर जर्नी करने के बाद उन्होंने सारा इसी से एक्टिव है सर, एक्चुअली सर इट इज लास्ट गिफ्ट। एक्चुअली बोलना बोले तो मैं आपके देख के मैं थोड़ा एक्टिव हो गया अभी, इसलिए और क्या बोले तो अभी ये फंक्शन के लिए बोलना बोले तो अभी याद हमारे डिवीजन को एक प्लस पॉइंट, मैं हम भी आके वो 9-10 महीने हो गया। अभी एक स्पेशल कवर का अपॉर्चुनिटी भी हमारा एसोसिएशन वाला हमको दिया। क्यों बताइए, एज एसपी व्हेन आई एम नॉट वर्कड वेरी हार्ड, बट ये स्पेशल कवर के लिए बहुत लोगों कष्ट पर, इवन हमारा डिवो स्टाफ को, इवन हमारा एचओ स्टाफ को, पूरा लोगों ये फंक्शन एक अच्छा होना बोले तो हर आदमी एक हाथ डालना पड़ता, डाले तो इजी हो जाता। एक आदमी को ऊपर नहीं डालना, कभी भी वो कमिटमेंट हमारे पास कैसे भी रहता। हमारे कितना साथ से ना, मैं इसलिए मैं बोलता हूँ कभी भी हमारे मीटिंग्स में हमारे जीडीएस को भी बोलता हूँ, जो हमारा मन से करे तो कितना काम है तो हो जाता, कितना काम है तो भी हमारे डिपार्टमेंट का ये प्लस है। एक बात बोलते हैं, क्यों बोले तो पोस्टल डिपार्टमेंट को एक एम्प्लॉय आया बोले तो उन्होंने बहुत एफिशिएंट है वो पक्का। क्यों बोले तो नहीं तो डिपार्टमेंट नहीं लेते। और एक मैं जोक भी बोलते हैं हमारे लोगों को, क्या बोले तो वो इसरो में साइंटिस्ट करने वाला को उन्हें एमपीसीएल में बैठाते बोल के, हम पूरा लोग ऐसे थे। मगर वंस पोस्टल डिपार्टमेंट में काम करना बोले तो ये बोरो जनता सुख होता है। मैं वही बोलता हूँ, वो बराबर से आप लोगों को बाद में भी मालूम हो जाता। हम कैसे भी, मेरा दोस्त हम 3 लोगों में 87 का था, 3 लोग अमेरिका में गए। वो लोगों को मैं देख के उनको 1 साल को 2 करोड़ आता 3 करोड़ आता बोले थे भी, वो लोगों को क्या बोलते मालूम है, नहीं इतना आए तो भी हमसे आपका ड्यूटी अच्छा है। आप यहाँ की एक सामाजिक बाध्यता, वो तेलुगु में मतलब सोशल कमिटमेंट में काम करते हैं, कुछ ना कुछ हेल्प करते हैं, इसलिए आपका ड्यूटी अच्छा है हमसे। हम खाली क्या है, वो ज्यादा पैसा आता है, ज्यादा एंजॉय करते हैं, उतना ही चाहिए। मैं इसलिए मैं क्या बोले तो पोस्टल डिपार्टमेंट का एम्प्लॉय बोले तो और जनता सुख होता है। हम लोगों को अच्छा काम करना, मन में कुछ भी नहीं रहना, हम पब्लिक के लिए काम करना, उतना ही चाहिए। करें तो हमारा डिपार्टमेंट कभी भी जी के रहेगा। हमारे एम्प्लॉयज है तो बहुत अच्छे एम्प्लॉयज है, मगर हम थोड़ा बैकवर्ड है, इसलिए हम थोड़ा ये साल थोड़ा अच्छा वर्क करके हमारे के गुलबर्गा बोले तो गुलबर्गा भी थोड़ा अच्छा डिवीजन है, अच्छा काम करते बोल के रहना पड़ता। हमारा अभी क्या बोलता और एक मैं बोलता हूँ, हमारा आंध्र में काम करे तो भैया को मालूम है, आंध्र में काम करे तो पीएमजी को डीपीएस को फोन करना बोले तो हमको बहुत डर है, वो टेंशन से करते हैं। अभी हम क्या फ्रीली बोलते हैं ना, अभी आप डीपीएस को पीएमजी को बात करें तो हमारा टेंशन चले जाता। वो ये सही है, मैं बोले सो क्या बोले तो मैं भी वो 30 साल करे 31 ईयर सर्विस मैं भी करे, मैं भी बहुत लोगों को देखा, मगर अभी आपके रीजन में वो स्पेशल है। मैडम हाई कोर्ट के मैं एक स्टेट नहीं करे, वो स्पेशलाइज नहीं करे, अंटे कहते तो थोड़ा डायरेक्शन देते, हाँ ऐसा नहीं स्वामी ऐसा करो बोलते, अंटे उतना एक्टिव भी है। अभी मैं जाना भी मेरे को जाने के लिए भी नहीं है, उनके रीजन में रहने के लिए है,
मगर रिसेंट आई वाज allotted to तेलंगाना सर्किल, मगर अच्छा प्लेस नहीं है तो मैं नहीं जाता, वो भी हैदराबाद दिया तो नहीं जाता है। क्यों बोले तो इधर नहीं, क्या बोले तो बहुत लोगों का मन बहुत अच्छा है, गुड हैबिट्स अच्छा है। हमारा गुलबर्ग के में मैं बाद में बोले तो गुस्सा होता है लोगों, क्या कुछ भी नहीं, सिनेमा नहीं देखते, बहुत अच्छा है। हमारे पास एक सिनेमा आया तो 500 के ज्यादा टिकट को, इधर मैं अब तक एक बार पोस्ट भी नहीं देखी सर, 10 महीने में मैं एक बार पोस्ट भी नहीं देखा गुलबर्ग में। उतना नहीं है, उतना अच्छा हैबिट्स है, मगर वो काम भी थोड़ा कम करते, वही थोड़ा प्रॉब्लम है, वो भी थोड़ा करे तो अच्छा रहता, कुछ भी नहीं। मगर हम लोगों को अच्छा करे तो नहीं, हमारे डिपार्टमेंट के लिए सोचना उतना ही चाहिए, हमारे डिपार्टमेंट के लिए सोचना। साथ भी वही पता है, यूं करे तो ज्यादा काम करे तो पैसा कम खर्च होता, तब भी अच्छा है। और एक मैं बोलता, मैं अम्बेडकर बोले तो मैं दोनों गार्ड के जैसे मैं सुबह 1 घंटा, शाम को रात को 1 घंटा अम्बेडकर पास ही रहता है। इधर आपको मालूम है कि नहीं, छोटा मैं आने के बाद बना है मैडम, इधर पार्क, छोटा पार्क है। मैं सुबह 50 राउंड डालते 6 to 7, रात में 9 to 10 50 राउंड डालते अम्बेडकर के ऊपर, इधर ही से बहुत अच्छा बना है। बच्चों 14 को वो भी क्या नहीं है, कोई भी नहीं गए तो भी वो देखने को अच्छा रहता, वो उनका थोड़ा फोटोस भी लगाया। आप लोगों कितना लोगों देखे कि नहीं देखे मालूम नहीं है, मगर वो मेरा पार्क है, उधर पुलिस वाला रहता, मैं भी रहता, पुलिस के बैन रहता, 4-5 लोगों में, वो 3-4 लोगों को PLI भी करे, अभी वो लोगों को पकड़ा मैं, डेली वो लोग पेट्रोलिंग के अंदर रहता, मैं पेट्रोलिंग वो लोगों को रहता, बहुत अच्छा पार्क है। डेली मैं रात में 9 to 10